ಹೇ ಗಾಯ್ಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ರೀಡಿಂಗ್ ಮಾಡ್ತಾ ಇರೋದು 1 to 15 ಅಕ್ಟೋಬರ್ 2021. ಇದು ಫಸ್ಟ್ ವೀಕ್ಲಿ ಲವ್ ರೀಡಿಂಗ್ ಆಗಿರುತ್ತೆ. ಸೊ ಮಂತ್ಲಿ ವಿಡಿಯೋಸ್ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ. ಓಕೆ, ಸೊ ಇದು 1 to 15 ಮಾತ್ರ ಇರುತ್ತೆ. ಸೊ ಎಲ್ಲರ ವಿಡಿಯೋಸ್ ನಾನು ಇದರಲ್ಲೇ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಟೈಮ್ ಸ್ಟ್ಯಾಂಪ್ ನಾನು ನೋಡ್ಕೊಳ್ಳಿ, ಫಸ್ಟ್ ಕಮೆಂಟಲ್ಲಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಆ್ಯಂಡ್ ಯು ಕ್ಯಾನ್ ಜಸ್ಟ್ ಜಂಪ್ ಟು ಯುವರ್ ರಾಶಿ. ನಿಮ್ಮ ರಾಶಿ ಫಾರ್ ಎಕ್ಸಾಂಪಲ್ ಲಿಯೋ ಇದೆ, ಕುಂಭ ಇದೆ ಅಂದರೆ ನೀವು ವೇಟ್ ಮಾಡೋದು ಬೇಡ, ಡೈರೆಕ್ಟಾಗಿ ನೀವು ಟೈಮ್ ಸ್ಟ್ಯಾಂಪ್ ನೋಡಿಕೊಂಡು ಜಂಪ್ ಆಗ್ಬೋದು. ಓಕೆ, ಸೊ ಈಗ ನಾನು ರೀಡಿಂಗ್ ಶುರು ಮಾಡ್ತಿದ್ದೀನಿ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ಅ ಜನರಲ್ ರೀಡಿಂಗ್. ನಿಮ್ಮ ಜೊತೆ ಡೆಫಿನೆಟ್ಲಿ ರೆಸನೆಂಟ್ ಆದರೆ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಜಸ್ಟ್ ನಾನು ನಿಮಗೆ ಏನಂತಾರೆ, ಎಚ್ಚರಿಕೆ ಮಾಡ್ತಾ ಇದ್ದೀನಿ. ವಾಟ್ ಟು ಸೇ, ಐ ಆಮ್ ಮೇಕಿಂಗ್ ಯು ಪೀಪಲ್ ಟು ಬಿ ವೆರಿ ಶ್ಯೂರ್. ಓಕೆ, ಈ ಥರ ಆಗೋದಿದೆ, ನಾನು ಹಿಂಗೆ ಕಂಟ್ರೋಲ್ ಮಾಡ್ಕೋಬೇಕು, ಅಥವಾ ಏನಾದರೂ ಒಳ್ಳೆ ವೈಬ್ಸ್ ಇದೆ ಅದನ್ನು ರೆಡಿ ಆಗಿ ಅಂತ. ಸೊ ನಿಮ್ಗೆ ನಾನು ಮುನ್ನೆಚ್ಚರಿಕೆ ಅಂತ ಹೇಳ್ತೀವಲ್ಲ, ದಟ್ ಐ ಆಮ್ ಗಿವಿಂಗ್ ಯು, ರೈಟ್? ಸೊ ಅದನ್ನು ನೀವು ನೋಡ್ಕೋಬಹುದು. ಟ್ಯಾರೋ ರೀಡಿಂಗ್ ಇರುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಏಂಜಲ್ ಮೆಸೇಜ್, ಈ ಒಂದು ವೀಕಿಗೋಸ್ಕರ ಮಾತ್ರ ಒಂದು ಏಂಜಲ್ ಮೆಸೇಜ್ನ ಪ್ರೊವೈಡ್ ಮಾಡ್ತೀನಿ. ಸೊ ದಿಸ್ ಈಸ್ ಅ ಲವ್ ರೀಡಿಂಗ್, ವಿಲ್ ಸ್ಟಾರ್ಟ್ ಫ್ರಮ್ ಏರೀಸ್, ಮೇಷರಾಶಿ. ಓಕೆ, ನೋಡೋಣ. 1 to 15 ಅಕ್ಟೋಬರ್ 2021. ಏರೀಸ್ ಮೇಷರಾಶಿರವರ ಲವ್ ಲೈಫಲ್ಲಿ ಏನಾಗಲಿದೆ ಅಂತ. ಓಕೆ, ಐ ಟೇಕ್ ಓನ್ಲಿ 2 cards. ಲೆಟ್ ಮಿ ಚೆಕ್ ವಾಟ್ಸ್ ಹ್ಯಾಪ್ನಿಂಗ್. ಏರೀಸ್ ಮೇಷರಾಶಿ ಲವ್ ಲೈಫಲ್ಲಿ. ಸೊ ಫಸ್ಟ್ ಕಾರ್ಡ್ ಐ ಆಮ್ ಗೆಟಿಂಗ್ ಹಿಯರ್ 6 of Swords and 2 of Wands. And bottom of the card 6 of Pentacles ಇದೆ. ಓಕೆ, ಸೊ ಏಂಜಲ್ ಮೆಸೇಜ್ ತಗೊಳ್ಳೋಣ ನಿಮಗಾಗಿ. ಪ್ಲೀಸ್ ಏಂಜಲ್ಸ್ ಗಿವ್ ಅ ಮೆಸೇಜ್ ಫಾರ್ ಏರೀಸ್ ಮೇಷರಾಶಿ. Be assertive. It's up to you. Bottom of the card. ಓಕೆ, ಸೊ ಗೈಸ್, ಫಸ್ಟ್ ಆಫ್ ಆಲ್ ನಿಮ್ಮ ಲವ್ ಲೈಫಲ್ಲಿ ನನಗೆ ಅನಿಸ್ತಾ ಇದೆ ಯು ಹ್ಯಾವ್ ತುಂಬ ಚಾಲೆಂಜಸ್ ಇದೆ ಅಂತ ಕಾಣಿಸ್ತಿದೆ. ಕೆಲವೊಬ್ರಿಗೆ ತುಂಬ ಕಷ್ಟ ಅನ್ನಿಸ್ತಿದೆ ಲವ್ ಲೈಫ್ ಅಂತ ಕಾಣಿಸ್ತಿದೆ. ಅಥವಾ ದೇರ್ ಈಸ್ ಸೋ ಮೆನಿ ಥಾಟ್ಸ್, ನಿಮ್ಮ ಮೈಂಡಲ್ಲಿ ತುಂಬ ಥಾಟ್ಸ್ ಓಡ್ತಾ ಇದೆ ಈ ವೀಕಲ್ಲಿ. ಸೊ ಕಂಟ್ರೋಲ್ ಯುವರ್ ಥಾಟ್ಸ್ ಅಂತ ಹೇಳ್ತೀನಿ. ಸ್ವಲ್ಪ ನೀವೇನು ಮಾತಾಡ್ತಿದ್ದೀರಾ, ನೀವು ಏನು ಯೋಚನೆ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಗಮನ ಕೊಡಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಬಿ ಅಸರ್ಟಿವ್ ಬಂದಿದೆ ನಿಮಗಾಗಿ. ಸೊ ಡೆಫಿನೆಟ್ಲಿ ಬಿ ಕೇರ್ಫುಲ್ ಅಂತಲೂ ಈ ಮೆಸೇಜ್ ನಿಮ್ಗೆ ಹೇಳುತ್ತೆ. ಅಥವಾ ಆ್ಯಕ್ಟಿವ್ ಆಗಿರಿ, ನಿಮ್ಮ ಅಕ್ಕಪಕ್ಕ ಏನು ನಡೀತಿದೆ ಅನ್ನೋ ಸ್ವಲ್ಪ ಗಮನ ಕೊಡಿ. ಐ ಥಿಂಕ್ ಕೆಲವೊಬ್ಬರು ಮೇಜರ್ ಡಿಸಿಷನ್ಸ್ ತಗೋತಿದ್ದೀರಾ, ಸ್ಪೆಷಲಿ ಮದುವೆ ಆಗಿದ್ದವ್ರು ಇದ್ದರೆ ಡೆಫಿನೆಟ್ಲಿ ನೀವು ಸಪ್ರೇಟ್ ಆಗಿಬಿಡೋದು ಅಂತ ಡಿಸಿಷನ್ ಮಾಡ್ಕೋತಿದ್ದೀರಾ ಅಂತ ಕಾಣಿಸ್ತದೆ. ಇನ್ನು ಕೆಲವೊಬ್ಬರಿಗೆ ಲಾಂಗ್ ಡಿಸ್ಟೆನ್ಸಲ್ಲಿರೋರು ಥರ್ಡ್ ಪಾರ್ಟಿ ಎನರ್ಜಿನೂ ನನಗೆ ಇನ್ವಾಲ್ವ್ ಕಾಣಿಸ್ತಾ ಇದೆ. ಸೊ ಬಿ ಶ್ಯೂರ್, ನಿಮ್ಮ ಲೈಫ್ನ ನೀವೇನು ಮಾಡ್ಕೋತಿದ್ದೀರಾ ಅನ್ನೋದು ಈ ವೀಕಲ್ಲಿ ಸ್ವಲ್ಪ ಶ್ಯೂರ್ ಆಗಿ ಅಂತ ಮೆಸೇಜ್ ಬರ್ತಿದೆ. ಐ ಥಿಂಕ್ 2 of Wands ಬಂದಿರೋದ್ರಿಂದ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಂತೀನಿ, ಅಥವಾ ನೀವೇನೋ ಫೈಟ್ ಮಾಡಿಕೊಂಡು ನಿಮ್ಮ ಪರ್ಸನಿಂದ ದೂರ ಆಗ್ತಿದ್ದೀರಾ ಅಂತ ಕಾಣಿಸ್ತಿದೆ. ಐ ಥಿಂಕ್ ಆ್ಯಕ್ಷನ್ ಈಗ ತುಂಬ ಟೈಮಿಂದ ತೊಗೊಂಡಿಲ್ಲ ಅಂದರೆ ಈ ವೀಕಲ್ಲಿ ನೀವು ಆ್ಯಕ್ಷನ್ ತೊಗೊಳ್ಳಿ ಅಂತ ಕಾಣಿಸ್ತಿದೆ. ನಿಮ್ಗೆ ಏನು ಪ್ಯಾಷನ್ ಇದೆ, ನಿಮ್ಗೆ ಯಾರ ಮೇಲೆ ಪ್ರೀತಿ ಇದೆ ಅದನ್ನು ನೀವು ಅರ್ಥನೇ ಮಾಡ್ಕೋತಿಲ್ಲ ಅಂತ ಕಾಣಿಸ್ತಿದೆ. ನಿಮ್ಮ ಲೈಫಲ್ಲಿ ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ನೀವು. ಸೊ ಟೇಕ್ ಆ್ಯನ್ ಆ್ಯಕ್ಷನ್ ಅಂತ ಹೇಳ್ತೀನಿ. ಆ್ಯಂಡ್ ಏನಾದರೂ ತುಂಬ ಚಾಲೆಂಜಸ್ ಬರ್ತಾ ಇದೆ, ಥಾಟ್ಸ್ ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದೆ ಅಂದರೆ ಯು ಹ್ಯಾವ್ ಟು ಫಸ್ಟ್ ಶಾಂತವಾಗಿ ಆ ಥಾಟ್ಸ್ ಆಟೋಮೆಟಿಕ್ಕಾಗಿ ನಿಮ್ಮ ಲೈಫಿಂದ ಗಾಯಬಾಗ್ಬಿಡುತ್ತೆ. ಓಕೆ, ಡೆಫಿನೆಟ್ಲಿ ದ ಬಿ ಅಸರ್ಟಿವ್ ಅಂತ ಬಂದಿದೆ. ಈವನ್ ಇಟ್ಸ್ ಅಪ್ ಟು ಯು ಕಾರ್ಡ್ ಬಂದಿದೆ. ಇಟ್ಸ್ ಅಪ್ ಟು ಯಾವಾಗ ಬರುತ್ತೆ ಅಂದರೆ ಐ ಥಿಂಕ್ ಈ ವೀಕಲ್ಲಿ ಏನೇನು ನಡೀತಿದೆ ಅದನ್ನು ನೀವು ಕಂಟ್ರೋಲ್ ಮಾಡ್ತಿಲ್ಲ ಅನಿಸ್ತಾ ಇದೆ. ಸ್ವಲ್ಪ ಕಂಟ್ರೋಲ್ ಮಾಡಿ ನಿಮ್ಮ ಥಾಟ್ಸ್ನ, ನಿಮ್ಮ ಚಾಲೆಂಜಸ್ ಏನು ಬರ್ತಿದೆ ಅದನ್ನು ನೋಡಿ, ಅದು ಯಾವ ಲೆವೆಲಲ್ಲಿ ಬರ್ತಿದೆ, ಏನಕ್ಕೆ ಬರ್ತಾ ಇದೆ ನಿಮ್ಮ ಲವ್ ಲೈಫಲ್ಲಿ ಚಾಲೆಂಜಸ್, ಯು ಹ್ಯಾವ್ ಟು ಥಿಂಕ್ ಅಬೌಟ್ ದ್ಯಾಟ್ ಅಂತ ಕಾಣಿಸ್ತದೆ. ಆ್ಯಂಡ್ ಸುಮ್ಮನೆ ಏನೋ ಒಂದು ಹರ್ಟ್ ಆಯಿತು ಅಂತ ಹೇಳಿ ತುಂಬ ದೊಡ್ಡ ಮೇಜರ್ ಡಿಸಿಷನ್ ತೊಗೋತಿದ್ದೀರಾ. ಡೋಂಟ್ ಟೇಕ್ ದ ಮೇಜರ್ ಡಿಸಿಷನ್ ಅಂತ ಹೇಳ್ತೀನಿ. ಯಾಕಂದರೆ ನೀವು ಅದರಿಂದ ಯಾವತ್ತೂ ಹ್ಯಾಪಿ ಇರೋಲ್ಲ. ಸಪೋಸ್ ನೀವು ದೂರ ಆಗೋದು ಏನೋ ಪ್ಲ್ಯಾನ್ ಮಾಡ್ತಿದ್ರೆ ಅದರಿಂದ ನೀವು ಹ್ಯಾಪಿ ಇರಲ್ಲ ಅಂತ ಕಾಣಿಸ್ತಿದೆ. ಸೊ ಬಿ ಶ್ಯೂರ್, ನಿಮ್ಮ ಡಿಸಿಷನಿಂದ ನೀವು ಸ್ವಲ್ಪ ಶ್ಯೂರ್ ಆಗಿ ಅಂತ ಕಾರ್ಡಲ್ಲಿ ಮೆಸೇಜ್ ಬರ್ತಿದೆ. ಸೊ ದಟ್ಸ್ ಇಟ್ ಫಾರ್ ದಿಸ್ ವೀಕ್ ಗೈಸ್. ಟೇಕ್ ಕೇರ್. ಥ್ಯಾಂಕ್ ಯು. ಓಕೆ, ಸೊ ಈಗ ಟಾರಸ್ ವೃಷಭ ರಾಶಿರವರ ಒಂದು ಲವ್ ಲೈಫಲ್ಲಿ ಏನು ಮೆಸೇಜಸ್ ಇದೆ ಅಂತ ನೋಡೋಣ. 1 to 15 ಅಕ್ಟೋಬರ್ 2021 ಫಾರ್ ವೃಷಭ ರಾಶಿ. Please universe help me to know what's happening in the ವೃಷಭ ರಾಶಿ ಲವ್ ಲೈಫ್.
2 ಕಾರ್ಡ್ಸ್ ಬಂದಿದೆ, 4 ಆಫ್ ಕಪ್ಸ್ ಆ್ಯಂಡ್ ಕ್ವೀನ್ ಆಫ್ ಕಪ್ಸ್. ಬಾಟಮ್ ಆಫ್ ದ ಕಾರ್ಡ್ ಸಿಗ್ತಾ ಇದೆ 9 ಆಫ್ ವ್ಯಾಂಡ್ಸ್. ಏಂಜಲ್ ಮೆಸೇಜ್ ತಗೊಳ್ಳೋಣ ಒಂದು. ಪ್ಲೀಸ್ ಏಂಜಲ್ಸ್ ಗಿವ್ ಅ ಮೆಸೇಜ್ ಫಾರ್ ಟಾರಸ್ ವೃಷಭ ರಾಶಿ ದ ಮಂತ್ ಆಫ್ ಅಕ್ಟೋಬರ್ 2021. ಸೊ ದ ಮೆಸೇಜ್ ಇಟ್ಸ್ ಅಪ್ ಟು ಯು. ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ ಇಫ್ ಯು ಬಿಲೀವ್ ಇದೂ ಬಂದಿದೆ. ಸೊ 4 ಆಫ್ ಕಪ್ಸ್ ಬಂದುಬಿಟ್ಟಿದೆ ಫಸ್ಟ್ ಕಾರ್ಡೇ. ಐ ಥಿಂಕ್ ಇಮೋಷ್ನಲಿ ತುಂಬ ಇಮೋಷ್ನಲ್ ಆಗ್ತಿದ್ದೀರಾ ಅಂತ ಕಾಣಿಸ್ತದೆ. ಅಥವಾ ನೋಡಿ, ಕಪ್ಸ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ತುಂಬ ಡೀಪ್ ಲವಲ್ಲಿದ್ದೀರಾ, ದಟ್ ಈಸ್ ಶ್ಯೂರ್. ಓಕೆ, ಬಟ್ ಈ ರಿಲೇಷನ್ಶಿಪ್ಪಲ್ಲಿ ನೀವು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಿದ್ದೀರಾ ಅದೇ ಥರ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಮುಂದೆ ಇರೋ ಪರ್ಸನ್ನು ನನಗೆ ಪ್ರೀತಿ ತೋರಿಸ್ಬೇಕು ಅಂಥೇಳಿ. ಓಕೆ, ನೀವು ತುಂಬ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತಿದೆ. ಅಥವಾ ಅವರ ಬಿಹೇವಿಯರ್, ನೀವು ಯಾರ ಜೊತೆ ಕನೆಕ್ಷನಲ್ಲಿದ್ದೀರಾ ಅವ್ರ ಬಿಹೇವಿಯರ್ 1% ಚೇಂಜ್ ಆದರೆ ನಿಮಗದು ಇಷ್ಟ ಆಗ್ತಿಲ್ಲ ಅಥವಾ ನಿಮಗೆ ತುಂಬ ಹರ್ಟ್ ಮಾಡ್ತಿದೆ ಅಂತ ಕಾಣಿಸ್ತಿದೆ. ಸೊ ಸ್ಟಾಪ್ ಎಕ್ಸ್ಪೆಕ್ಟಿಂಗ್ ಅಂತ ಹೇಳ್ತಾ ಇದೆ ಕಾರ್ಡು. ಸ್ಟಾಪ್ ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಸ್ಟಾಪ್ ಮಾಡಿ. ಆ್ಯಂಡ್ ಎವ್ರಿಥಿಂಗ್ ಈಸ್ ಫೈನ್ ಆ್ಯಕ್ಚುಲಿ, ಬಟ್ ನಿಮ್ಮ ಥಾಟ್ಸ್ ಪ್ರೊಸೆಸ್ ತುಂಬ ಓಡ್ತಾ ಇದೆ ಅಂತ ಕಾಣಿಸ್ತದೆ. ಎರಡೂ ನನಗೆ ಕಪ್ಸ್ ಕಾರ್ಡೇ ಬಂದಿರೋದ್ರಿಂದ ಡೆಫಿನೆಟ್ಲಿ ನೀವು ಯಾರ ಜೊತೆ ಕನೆಕ್ಷನಲ್ಲಿದ್ದೀರಾ ಅವರು ಪೈಸಿಸ್, ಕ್ಯಾನ್ಸರ್, ಸ್ಕಾರ್ಪಿಯೋ ಆಗಿದ್ರೆ ಈ ರೀಡಿಂಗ್ ನಿಮಗೋಸ್ಕರ ಅಂತ ಆಲ್ಮೋಸ್ಟ್ ತೊಗೊಳ್ಳಿ. ಇಲ್ಲ ಸ್ಟಿಲ್ ಯಾವುದೇ ಒಂದು ರಾಶಿ ಆಗಿರಲಿ, ಜನರಲ್ ರೀಡಿಂಗ್ ಇದು. ಸೊ ಎಲ್ಲೋ ಒಂದು ಕಡೆ ನನಗೆ ಅನಿಸ್ತಾ ಇದೆ ಸೋ ಮಚ್ ಇಮೋಷನ್ಸ್, ನೀವು ತುಂಬ ಅವರಿಗೆ ಇಮೋಷನ್ಸ್, ಫೀಲಿಂಗ್ಸ್ ಎಕ್ಸ್ಪ್ಲೇನ್ ಮಾಡ್ತೀರಾ, ಬಟ್ ಅವ್ರ ಕಡೆಯಿಂದ ಅದು ಸೇಮ್ ರೆಸ್ಪಾನ್ಸ್ ಸಿಗ್ತಿಲ್ಲ. ಡಾಮಿನೇಟಿಂಗ್ ಎನರ್ಜಿ ಇದೆ ಕೆಲವೊಬ್ಬರಿದಿಲ್ಲ ಅಂತ ಕಾಣ್ತದೆ. ಕ್ವೀನ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಡೆಫಿನೆಟ್ಲಿ ಅವರು ನಿಮ್ಮಿಂದ ಏನೋ ಬಯಸ್ತಾ ಇದ್ದಾರಲ್ಲ, ನನ್ನ ಪರ್ಸನ್ ಹಿಂಗೆ ಇರಬೇಕು ಹಾಗೆ ಇರಬೇಕು. ಬಟ್ ಇಬ್ಬರಲ್ಲಿ ಒಂದೇನಂತಾರೆ, ಸೇಮ್ ಫೀಲಿಂಗ್ಸ್ ಇದೆ, ಲವ್ ಸೇಮ್ ಇದೆ, ಈಕ್ವಲ್ ಇದೆ ಎಲ್ಲ. ಬಟ್ ಏನೋ ಒಂದು ಕಡೆ ಅಕ್ಸೆಪ್ಟೆನ್ಸ್ ಬರಬೇಕು ಈ ರಿಲೇಷನ್ಶಿಪ್ಪಲ್ಲಿ. ಆಮೇಲೆ ನೀವೇನಾದರೂ ನಿಮ್ಮ ಪರ್ಸನ್ಗೆ ಡೌಟ್ ಪಡ್ತಿದ್ದೀರಾ, ಅವ್ರು ಬೇರೆಯವ್ರಿಗೆ ತುಂಬ ಟೈಮ್ ಕೊಡ್ತಾರೆ ಅಂದರೆ ಡೆಫಿನೆಟ್ಲಿ ಆ ಎನರ್ಜಿನೇ ನಿಮಗೆ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದೆ. ಸೊ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಡೌಟ್ ಅಂತೀನಿ. ನಿಮ್ಮ ಪರ್ಸನ್ ಮೇಲೆ ಡೌಟ್ ಪಡಬೇಡಿ. ಅವ್ರು ಆ ಥರ ಏನೂ ಚೀಟ್ ಮಾಡ್ತಿಲ್ಲ ನಿಮಗೆ. ಮೇ ಬಿ ನಿಮ್ಗೆ ತುಂಬ ಡೌಟ್ ಅವ್ರ ಮೇಲೆ, ಅವ್ರು ಯಾರ ಜೊತೆ ಮಾತಾಡಿದ್ರು ಡೌಟು, ಅವ್ರು ತುಂಬ ಒಳ್ಳೆ ಬಟ್ಟೆ ಹಾಕ್ಕೊಂಡು ಒಂದು ಫೋಟೋ ತೊಗೊಂಡ್ರು ನಿಮಗೆ ಡೌಟು, ಏನೋ ಒಂದು ಡೌಟಿಂಗ್ ಎನರ್ಜಿ ಕಾಣಿಸ್ತಿದೆ. ಇಟ್ಸ್ ಅಪ್ ಟು ಯು. ಏಂಜಲ್ಸ್ ನಿಮಗೆ ಹೇಳ್ತಿದ್ದಾರೆ, ನಿಮ್ಮ ಮೇಲೆ ಬಿಟ್ಟಿದ್ದೀವಿ. ಈ ವೀಕಲ್ಲಿ ನೀವು ಹೆಂಗಿರ್ತೀರಾ ನಿಮ್ಮ ಮೇಲೆ ಬಿಟ್ಟಿವಿ. ಹ್ಯಾಪಿ ಇರ್ತೀರಾ ಅಥವಾ ಹೇಗಿರ್ತೀರಾ, ಇಟ್ಸ್ ಕಂಪ್ಲೀಟ್ಲಿ ಅಪ್ ಟು ಯು. ಸೊ ನೀವು ಡಿಸಿಷನ್ ತೊಗೊಳ್ಳಿ ನಿಮ್ಮ ಲೈಫ್ನ ನೀವು ಹೆಂಗೆ ಚೇಂಜ್ ಮಾಡ್ಕೋಬಹುದು ಅಂತ. ಆಮೇಲೆ ಇಫ್ ಯು ಬಿಲೀವ್ ಬಂದಿದೆ. ಸೊ ನಿಮ್ಗೆ ಏನೋ ಒಂದು ನಂಬಿಕೆನೂ ಇಲ್ಲ ಅಂತ ಕಾಣಿಸ್ತಿದೆ. ಮೇ ಬಿ ರಿಲೇಷನ್ಶಿಪ್ಪು ವರ್ಕೌಟೇ ಆಗಲ್ಲ ಅಂತ ನಿಮಗೆ ಫೀಲ್ ಆಗ್ತಿರ್ಬೋದು. ಅಥವಾ ಈ ಪರ್ಸನ್ ನನಗೆ ನಿಜನೂ ಸರಿನಾ, ನಿಮಗೆ ತುಂಬ ಪ್ರೀತಿ ಇದೆ ಬಟ್ ಈ ಪರ್ಸನ್ ನನಗೆ ನಿಜ ಸರಿನಾ ತಪ್ಪಾ ಅಂತ ನಿಮಗೆ ಡೌಟ್ ಬರ್ತಿರ್ಬೋದು. ಸೊ ಈ ಡೌಟ್ ನಿಮಗೆ ಕ್ಲಿಯರ್ ಆಗಬೇಕು ಅಂದರೆ ಫಸ್ಟ್ ನಿಮ್ಮ ಮೇಲಿದೆ, ನೀವು ಡಿಸಿಷನ್ ತೊಗೊಳ್ಳಿ. ಆ್ಯಂಡ್ ಆಲ್ಸೋ ಇಟ್ಸ್ ಇಫ್ ಯು ಬಿಲೀವ್. ನೀವು ನಂಬಿಕೆ ಮಾಡ್ತಿಲ್ಲ ಅಂದರೆ ಡೆಫಿನೆಟ್ಲಿ ಇದು ವರ್ಕೌಟ್ ಆಗಲ್ಲ. ಇಫ್ ಯು ಬಿಲೀವಿಂಗ್ ಹೌದು ಇದು ವರ್ಕೌಟ್ ಆಗುತ್ತೆ, ನಾನೇ ತುಂಬ ಓವರಾಗಿ ರಿಯಾಕ್ಟ್ ಮಾಡ್ತಿದ್ದೀನೇನೋ ಅಂತ ನಿಮಗೆ ಫೀಲ್ ಆದರೆ ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್. ಬಿಕಾಸ್ ಕ್ವೀನ್ ಆಫ್ ಕಪ್ಸ್ ಇಸ್ ಅ ವೆರಿ ಗುಡ್ ಕಾರ್ಡ್. ಅವರು ಸಹ ನಿಮ್ಗೆ ಅಷ್ಟೇ ನೀವು ಹೆಂಗೆ ಫೀಲ್ ಮಾಡ್ತಿದ್ದೀರ ಅದೇ ಫೀಲಿಂಗ್ ಇದೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಕಾಣಿಸ್ತದೆ ನನಗಿಲ್ಲಿ. ಸೊ ಅದರಿಂದನೇ ನಿಮಗೆ ಹರ್ಟ್ ಆಗ್ತಿದೆ. ಸೊ ಎವ್ರಿ ಒನ್ ಹ್ಯಾವ್ ದೇರ್ ಓನ್ ಲೈಫ್ಸ್ ಅಲ್ವಾ, ಎಲ್ಲರೂ ಅವರವರ ಒಂದು ಓನ್ ಜೀವನ ಅಂತ ಇದೆ. ಸೊ ಅವ್ರಿಗೂ ಅವ್ರ ಜೀವನ ಬಾಳೋ ಕೊಡಿ, ನೀವು ನಿಮ್ಮ ಜೀವನ ಬಾಳಿ. ಬಟ್ ನೀವು ಬಾಳ್ತಾ ಇಲ್ಲ ಅಂತ ಕಾಣುತ್ತದೆ. ಸೊ ಏಂಜಲ್ಸ್ ಆರ್ ಟೆಲ್ಲಿಂಗ್ ಇಟ್ಸ್ ಅಪ್ ಟು ಯು. ಸೊ ಯು ಡಿಸೈಡ್. ಓಕೆ, ಥ್ಯಾಂಕ್ ಯು. ಓಕೆ ಗಾಯ್ಸ್, ಸೊ ಈಗ ಜಮಿನಾಯ್ ಮಿಥುನ ರಾಶಿ ರವರ ಲವ್ ಲೈಫಲ್ಲಿ ಏನಾಗಲಿದೆ ನೋಡೋಣ. 1-15-2021 ಅಕ್ಟೋಬರ್. ಜಮಿನಾಯ್ ಮಿಥುನ ರಾಶಿ ರವರ ಲವ್ ಲೈಫ್. Five of Swords and 2 of Wands. Bottom of the card 6 of Pentacles. Okay, one angel message ತಗೊಳ್ಳೋಣ. Please angel give a message for Gemini ಮಿಥುನ ರಾಶಿ. ಇದು ಓನ್ಲಿ 1-15 ವರೆಗೆ ಮಾತ್ರ ಮೆಸೇಜ್ ಇರುತ್ತೆ. ಓಕೆ, ರಿಕವರಿ. ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ ಕಾಂಪ್ರಮೈಸ್ ಸಹ ಬಂದಿದೆ. ಸೊ ಐ ಥಿಂಕ್ 5 ಆಫ್ ಸಾರ್ಟ್ಸ್ ಬಂದುಬಿಟ್ಟಿದೆ ಫಸ್ಟ್ ಕಾರ್ಡೇ ಗೈಸ್. ನೀವು ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ವಿಚ್ ಈಸ್ ನಾಟ್ ಗುಡ್ ಫಾರ್ ಯು ಅಂತ ಹೇಳ್ತೀನಿ ರಿಯಲಿ. ಅಥವಾ ನಿಮ್ಮ ಮೈಂಡಲ್ಲಿ ಅಷ್ಟು ಸೀರಿಯಸ್ನೆಸ್ ಇಲ್ಲ ಆ ಪರ್ಸನ್ಗೋಸ್ಕರ, ಅಥವಾ ಅವ್ರ ಮೈಂಡಲ್ಲಿಲ್ಲ.
ವೈಸ್ ವರ್ಸ ಎನರ್ಜೀಸ್ ಕುಡ್ ಬಿ. ಓಕೆ, ಸೊ ನಿಮ್ಮ ಮೈಂಡಲ್ಲಿ ಅವ್ರಿಗೋಸ್ಕರ ಈಗ ಮೇ ಬಿ ಚೇಂಜ್ ಆಗ್ತಿದೆ ಫೀಲಿಂಗ್ಸ್ ಅಂತ ಕಾಣಿಸ್ತದೆ, ಅಥವಾ ಏನೋ ಅಷ್ಟು ಸೀರಿಯಸ್ ಇಲ್ಲ ರಿಲೇಷನ್ಶಿಪ್ಪಲ್ಲಿ, ತುಂಬ ಕಾನ್ಫ್ಲಿಕ್ಟ್ ನಡೀತಿದೆ ಅಂತ ಕಾಣಿಸ್ತದೆ. ಈ ವೀಕಲ್ಲಿ ಆದಷ್ಟು ನಾನು ಹೇಳ್ತೀನಿ, ಸಪೋಸ್ ಇದು ನಿಮ್ಮ ಎನರ್ಜಿ ಇದ್ದರೆ ಹಿಂಗೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಕ್ರಾಸ್ ವಾಚರ್ ನೋಡ್ತಿದ್ದೀರಾ, ನೀವೇನಾದ್ರು ನಿಮ್ಮ ಪರ್ಸನಿಗೆ ಹಿಂಗೆ ಚೀಟ್ ಮಾಡ್ಬೇಕಂತಿದ್ದೀರಾ ಅಂದರೆ ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಇಬ್ರಿಗೂ ಹೇಳೋದು ಅದೇ ಮೆಸೇಜ್ ನಾನು, ಡೋಂಟ್ ಡೂ ದ್ಯಾಟ್, ಡೋಂಟ್ ಪ್ಲೇ ವಿತ್ ಎನಿ ಒನ್ಸ್ ಹಾರ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ದಿಸ್ ಈಸ್ ಅ ಲವ್ ಲೈಫ್ ರೀಡಿಂಗ್. ಸೊ ಸ್ಪೆಷಲಿ 2 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಐ ಥಿಂಕ್ ಡಿಸ್ಟೆನ್ಸಲ್ಲಿದ್ದೀರಾ ಅನಿಸ್ತಾ ಕಾಣಿಸ್ತಿದೆ. ಅದೊಂದು ರೀಸನಿಂದ ನೀವು ಬೇರೆಯವ್ರ ಜೊತೆ ಮಾತಾಡ್ತಿದ್ದೀರಾ, ಅಥವಾ ಬೇರೆ ಪರ್ಸನ್ ಜೊತೆ ಟೈಮ್ ಪಾಸ್ ಮಾಡಬೇಕು ಅಂತ ಥಾಟ್ಸ್ ಬರ್ತಿದೆ. ಏನೋ ಒಂದು ರಾಂಗ್ ಮಾಡ್ತಿದ್ದೀರಾ ನೀವು ನಿಮ್ಮ ಲೈಫಲ್ಲಿ. ಇವಾಗಲೇ ನೀವು ಏನಂತಾರೆ, ಅರ್ಥ ಮಾಡ್ಕೊಬಿಡಿ ಇದನ್ನು. ಆ್ಯಂಡ್ ರಿಕವರಿ ಏಂಜಲ್ಸ್ ಆರ್ ಟೆಲ್ಲಿಂಗ್ ಯು, ಎಲ್ಲೋ ಒಂದು ಕಡೆ ನೀವು ಮೆಂಟಲಿ ನಿಮ್ಮ ಕರೆಕ್ಟಾಗಿ ನೀವು ಯೋಚನೆ ಮಾಡ್ತಿಲ್ಲ, ಯೋಚನೆ ಮಾಡೋ ಶಕ್ತಿನೂ ಕಳ್ಕೊತಿದ್ದೀರಾ, ಅಥವಾ ನಿಮ್ಮ ಲೈಫಲ್ಲಿ ಏನೇನು ಪ್ರಾಬ್ಲಮ್ ಬರ್ತಿದೆ ಅದನ್ನು ನೀವು ನಾರ್ಮಲ್ ಅನ್ಕೋತಿದ್ದೀರಾ ಅಂತ ಕಾಣಿಸ್ತಿದೆ. ಇಟ್ಸ್ ನಾಟ್ ಅ ನಾರ್ಮಲ್, ಪ್ರಾಬ್ಲಮ್ ಬರ್ತಿರೋದು ನಾರ್ಮಲ್ ಇಲ್ಲ, ಅದನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ನೀವು ಗೈಸ್. ಸೊ ಡೋಂಟ್ ಕ್ರಿಯೇಟ್ ದ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಓಕೆ, ಸ್ಟಾಪ್ ದೀಸ್ ಕೈಂಡ್ ಆಫ್ ನೆಗೆಟಿವ್ ಥಾಟ್ಸ್. ನಿಮ್ಮ ಮೈಂಡಲ್ಲಿ ಬೇರೆ ನಿಮ್ಮ ಪರ್ಸನ್ ಬಗ್ಗೆ ತುಂಬ ನಿಮಗೆ ನೆಗೆಟಿವ್ ಥಾಟ್ಸ್ ಬರ್ತಿದ್ರೆ ಸ್ಟಾಪ್ ಮಾಡಿ, ಇಲ್ಲ ನೀವು ಅವ್ರಿಗೆ ಚೀಟ್ ಮಾಡಿನೇ ಬಿಡ್ತೀರಾ ಅಂತ ಕಾಣಿಸ್ತದೆ. 2 ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ಐ ಥಿಂಕ್ ನಿಮ್ಮ ಹತ್ರ ತುಂಬ ಚಾಯ್ಸಸ್ಸು ಇದೆ ಅಂತ ಕಾಣಿಸ್ತದೆ, ಅಥವಾ ನಿಮ್ಮ ಪರ್ಸನ್ಗೆ ಆ್ಯಸ್ ಎ ಕನೆಕ್ಷನಲ್ಲಿದ್ದೀರಾ ಅವ್ರ ಹತ್ರ ತುಂಬ ಚಾಯ್ಸಸ್ ಇದೆ ಅಂತ ಕಾಣಿಸ್ತದೆ. ಸೊ ರಿಕವರಿ ಏಂಜಲ್ಸ್ ಹೇಳ್ತಿದ್ದಾರೆ, ಸದ್ಯಕ್ಕೆ ನೀವು ಈ ಮ್ಯಾಟರ್ಗಳಲ್ಲಿ ತುಂಬ ಇನ್ವಾಲ್ವ್ ಆಗಬೇಡಿ. ಸಪೋಸ್ ಈ ವೀಕಲ್ಲಿ ಅದು ಇದು ಅಂತ ಏನೋ ಟಾಪಿಕ್ ಬಂತು, ನಿಮ್ಮ ಪರ್ಸನ್ ನಿಮ್ಗೆ ಏನೋ ಹೇಳಿದ್ರು, ತುಂಬ ಇನ್ವಾಲ್ವೇಷನ್ ಬೇಡ. ಈ ಮಂತಲ್ಲಿ ಆದಷ್ಟು ಪೀಸ್ ಆಫ್ ಮೈಂಡ್ನ ನೀವು ಏನಂತಾರೆ ಪ್ರಾಪ್ತ ಮಾಡಬೇಕಾಗತ್ತೆ. ಸೊ ಪೀಸ್ ಆಫ್ ಮೈಂಡ್ ಇಸ್ ನಾಟ್ ಹಿಯರ್ ಅಂತ ಕಾಣಿಸ್ತದೆ. ಏಂಜಲ್ಸ್ ನಿಮ್ಮ ಜೊತೆ ಡೆಫಿನೆಟ್ಲಿ ಇದ್ದಾರೆ, ಬಟ್ ನೀವು ನಿಮ್ಮ ಮೈಂಡಲ್ಲಿ ತುಂಬ ಓಡ್ತಿದೆ ಅದು ಇದು ಅಂತ ಕಾಣಿಸ್ತಿದೆ. ಸೊ ಫಸ್ಟ್ ಬಿ ನಾರ್ಮಲ್. ತುಂಬ ಚಾಲೆಂಜಸ್ ಇದೆ ಅಂತ ಹೇಳ್ತೀನಿ ಓವರಾಲ್ ನಿಮ್ಮ ಲವ್ ಲೈಫಲ್ಲಿ ಈ ಒಂದು 15 ಡೇಸಲ್ಲಿ. ಸೊ ಸ್ವಲ್ಪ ಆ ಚಾಲೆಂಜಸ್ನ ನೀವು ದೊಡ್ಡ ಒಂದು ಪ್ರಾಬ್ಲಮ್ಸ್ ಮಾಡ್ಕೊಬಿಡಬೇಡಿ, ಆ್ಯಂಡ್ ಸ್ವಲ್ಪ ಅಬ್ಸರ್ವೇಷನ್ ಇರಲಿ ಅಂತ ಹೇಳ್ತೀನಿ. ಅಂದರೆ ಲೈಫಲ್ಲಿ ಏನು ನಡೀತಿದೆ, ನಿಮ್ಮ ಪರ್ಸನ್ ಜೊತೆ ಏನು ಮಾತಾಡ್ತಿದ್ದೀರಾ, ಸ್ವಲ್ಪ ಗಮನ ಇರಲಿ ಅಂತ ಹೇಳ್ತೀನಿ. ಲಾಂಗ್ ಡಿಸ್ಟೆನ್ಸ್ ಇರೋರು ಡೆಫಿನೆಟ್ಲಿ ಬಿ ಕೇರ್ಫುಲ್. ದೇರ್ ಈಸ್ ಅ ಚಾನ್ಸಸ್ ನಿಮ್ಮ ಪರ್ಸನ್ ಬೇರೆಯವ್ರಿಗೆ ಡೇಟ್ ಮಾಡಬಹುದು ನಿಮಗೆ ಗೊತ್ತಿಲ್ಲದೆ, ಅಥವಾ ಬಿಕಾಸ್ ಆಫ್ ಸಮ್ ರೀಸನ್ ನೀವು ಫೈಟ್ ಮಾಡ್ತಿದ್ದೀರಾ ಅವ್ರ ಜೊತೆ ಅಂಥೇಳಿ ಅವ್ರು ಬೇರೆಯವ್ರ ಜೊತೆ ಮಾತಾಡೋದು ಶುರು ಮಾಡಬಹುದು. ಈ ಥರ ಇದೆ ಈ ರಿಲೇಷನ್ಶಿಪ್ಪು. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ. ಸಪೋಸ್ ನಿಮಗೆ ಕಾಂಪ್ರಮೈಸ್ ಮಾಡಬೇಕು ಅನ್ನಿಸ್ತಿದ್ರೆ ಕಾಂಪ್ರಮೈಸ್ ಮಾಡಿ ರಿಲೇಷನ್ಶಿಪ್ನ ಅಂತಲೂ ನನಗೆ ಇಲ್ಲಿ ಮೆಸೇಜ್ ಬರ್ತಿದೆ. ಸಪೋಸ್ ನಿಮಗೆಲ್ಲ ಗೊತ್ತಾಗ್ತಿದೆ, ಹೌದು ಮ್ಯಾಮ್ ಇದು ಹಿಂಗೆ ಇದೆ ಅಂತ ನಿಮಗೆ ಫೀಲ್ ಆದರೆ ಡೆಫಿನೆಟ್ಲಿ ನೀವು ಇದರಿಂದ ಹೊರಗಡೆ ಬರಬಹುದು ಸ್ಟಿಲ್. ಆಮೇಲೆ ನನಗಿಲ್ಲಿ ಸೋರ್ಸ್ ಕಾರ್ಡ್ ಬಂದಿರೋದ್ರಿಂದ ಎಲ್ಲೊಂದು ಕಡೆ ನೀವು ಸೇಮ್ ಜೆಮಿನೈ ನಿಮ್ಮ ರಾಶಿನೂ ಇರಬಹುದು ನಿಮ್ಮ ಪರ್ಸನ್ದು, ಅಥವಾ ಲಿಬ್ರಾ ಅಥವಾ ಅಕ್ವೇರಿಯಸ್ಸು ಇರಬಹುದು ಅಂತ ಕಾಣಿಸ್ತದೆ, ಅಥವಾ ಇನ್ನು ಕೆಲವೊಬ್ಬರಿಗೆ ಏರಿಸ್ ಲಿಯೋ ಸ್ಯಾಜಿಟೇರಿಯಸ್ ಸಹ ಆಗಿರ್ತಾರೆ. ಓಕೆ, ದೀಸ್ ಆರ್ ದ ಸೈನ್ಸ್ ಐ ಆಮ್ ಗೆಟಿಂಗ್. ಸೊ ಎನಿ ಸೈನ್, ಯಾವುದೇ ಸೈನ್ ಆಗಿರ್ಬೋದು, ಬಟ್ ಸದ್ಯಕ್ಕೆ ಇಷ್ಟು ಐಮ್ ಗೆಟಿಂಗ್ ಎನರ್ಜಿ. ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್. ಓಕೆ ಗೈಸ್, ಸೊ ಕ್ಯಾನ್ಸರ್, ಕರ್ಕ ರಾಶಿರವರ ಲವ್ ಲೈಫಲ್ಲಿ ಏನಾಗಲಿದೆ ನೋಡೋಣ. ಅಕ್ಟೋಬರ್ ಮಂತ್ 2021 1 to 15. ಓಕೆ, what's happening in Cancer, Karka Rashi love life. So 1 second guys. ಓಕೆ, ಕಾರ್ಡ್ ಕೆಳಗಡೆ ಬಿದ್ದಿತ್ತು. ಓಕೆ, ಸೊ 2 ಆಫ್ ಕಪ್ಸ್ ಫಸ್ಟ್ ಬಂದಿದೆ, ಆ್ಯಂಡ್ 6 ಆಫ್ ವ್ಯಾಂಡ್ ಸೆಕೆಂಡ್ ಕಾರ್ಡ್, ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ ವರ್ಲ್ಡ್ ಬಂದಿದೆ. ಓಕೆ, ಲೆಟ್ ಇಟ್ ಬಿ ಲೈಕ್ ದಿಸ್. ಕ್ಯಾನ್ಸರ್ ಅವರ ರೀಡಿಂಗ್ ನಡೀತಿದೆ. ಓಕೆ, ಕರ್ಕ ರಾಶಿ. ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮೀ ಟು ನೋ ವಾಟ್ಸ್ ಹ್ಯಾಪನಿಂಗ್, what message you want to give for Cancer, Karka Rashi for the month of October. No need to worry. The message is no need to worry. Okay, peaceful resolution in the bottom of the card. So congratulations, ಬ್ಯೂಟಿಫುಲ್ ಕಾರ್ಡ್ಸ್. ಐ ಥಿಂಕ್ ನಿಮ್ಮ ಲವ್ ಲೈಫಲ್ಲಿ ಈ ವೀಕ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಲೈಕ್ 2 ಆಫ್ ಕಪ್ಸ್ ಈಸ್ ಅ ಸೋಲ್ಮೇಟ್ ಕಾರ್ಡ್ ಆಲ್ಸೋ. ಸೊ ಡೆಫಿನೆಟ್ಲಿ ನಿಮ್ಮ ಸೋಲ್ಮೇಟ್ನ ನೀವು ಮೀಟ್ ಆಗ್ತೀರಾ ಅಂತ ಕಾಣಿಸ್ತದೆ. ಸೊ ಕರೆಂಟ್ಲಿ ಯಾಸ್ ದ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ನೀವು, ಅವ್ರನ್ನ ನೀವು ಮೀಟ್ ಆಗ್ಬೋದು ಅಂತ ಕಾಣ್ತದೆ. ದೇ ಕುಡ್ ಬಿ ಕ್ಯಾನ್ಸರ್, ಪೈಸಿಸ್, ಸ್ಕಾರ್ಪಿಯೋ ಆಗಿರ್ತಾರೆ ನಿಮ್ಮ ಪರ್ಸನ್ ಅಂತ ಕಾಣಿಸ್ತದೆ, ಅಥವಾ ಇನ್ನು ಕೆಲವರಿಗೆ ಏರಿಸ್ ಲಿಯೋ ಸ್ಯಾಜಿಟೇರಿಯಸ್ ಆಗಿರ್ಬೋದು. ಓಕೆ, ಸೊ ನೋ ನೀಡ್ ಟು ವರಿ, ಏಂಜಲ್ಸ್ ಆರ್ ಟೆಲಿಂಗ್ ಯು. ಏನಾದರೂ ನಿಮಗೆ ಟೆನ್ಷನ್
ಟೆನ್ಷನ್ ಆಗ್ತಿದ್ರೆ, ಐ ಥಿಂಕ್ ತುಂಬ ಟೈಮಿಂದ ನೀವು ಮೀಟ್ ಆಗಬೇಕಂತಿದ್ದೀರಾ ಪರ್ಸನ್ ಜೊತೆ, ಲಾಂಗ್ ಡಿಸ್ಟೆನ್ಸಲ್ಲಿದೆ, ಅಥವಾ ಕಮಿಟ್ಮೆಂಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ. ಬಟ್ ಏನು ನಿಮ್ಗೆ ಗೊತ್ತಾಗ್ತಿಲ್ಲ, ಅಲ್ಲ ಏನಾಗುತ್ತೋ ಈ ರಿಲೇಷನ್ಶಿಪ್ಪಲ್ಲಿ ನೆಕ್ಸ್ಟ್ ಏನು ಅಂತ ಗೊತ್ತಾಗ್ತಿಲ್ಲ. ಬಟ್ ಫೈನಲಿ ವರ್ಲ್ಡ್ ಈಸ್ ಆಲ್ಸೋ ಹಿಯರ್. ಮ್ಯಾರೇಜ್ ನೀವು ವಾವ್ ಕ್ಯಾನ್ ಯು ಸಿ ದಿಸ್ ಕಾರ್ಡ್? ಈವನ್ ನನಗೆ 4 ಆಫ್ ವ್ಯಾಂಡ್ಸು ಕಾಣಿಸ್ತಿದೆ, ಬಟ್ ದಿಸ್ ಈಸ್ ಅ ವರ್ಲ್ಡ್ ಕಾರ್ಡ್. ಡೆಫಿನೆಟ್ಲಿ ಮ್ಯಾರೇಜ್ ಎನರ್ಜಿ ತುಂಬ ಇದೆ, ಅಥವಾ ಕಮಿಟ್ಮೆಂಟ್ ಎನರ್ಜಿ ತುಂಬ ಇದೆ. ಸೊ ಈ ಮಂತಲ್ಲಿ, ಈ ವೀಕಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಸಿಗುತ್ತೆ ಅಂತ ಹೇಳ್ತೀನಿ. ಅಥವಾ ಒಂದು ತುಂಬ ಪ್ರೀತಿ ಅನ್ನೋದು ದ ಲವ್, ಎಮೋಷನ್ಸ್ ಇದೆಲ್ಲ ತುಂಬ ಡೆವಲಪ್ ಆಗ್ತಿದೆ ಇಬ್ಬರ ಮಧ್ಯೆ ಅಂತ ಹೇಳ್ಬೋದು. 6 ಆಫ್ ವ್ಯಾಂಡ್ಸ್ ಬಂದಿದೆ. ಡೆಫಿನೆಟ್ಲಿ ಆ ಪರ್ಸನ್ ಈಸ್ ರೆಡಿ ಟು ಟೇಕ್ ಆ್ಯನ್ ಆ್ಯಕ್ಷನ್ ಅಂತ ಹೇಳ್ತೀನಿ. ಬಟ್ ಇನ್ನೂ ಟೈಮ್ ಇದೆ, ಆ ಒಂದು ಫೈನಲ್ ಡೆಸ್ಟಿನೇಷನ್ಗೆ ಟೈಮ್ ಇದೆ. ಬಟ್ ಡೆಫಿನೆಟ್ಲಿ ಫಸ್ಟ್ ಸ್ಟೆಪ್ ಏನಂತ ಹೇಳ್ತೀವಿ ಅದು ಈ ವೀಕಲ್ಲಿ ತಗೋತಾರೆ ನಿಮ್ಮ ಪರ್ಸನ್ ಅಂತ ಹೇಳ್ತೀನಿ. ಆ್ಯಂಡ್ ಅವರೇನೋ ನಿಮಗೆ ಒಪ್ಪಿಸ್ತಿದ್ದಾರೆ, ಯಾವುದೋ ಒಂದು ಮ್ಯಾಟ್ರಿಗೆ ಒಪ್ಪಿಸ್ತಿದ್ದಾರೆ ಅಂತ ಕಾಣಿಸ್ತದೆ. ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಎಲ್ಲೊಂದು ಕಡೆ ಆ ಮಾತನ್ನ ನಂಬೋದಾ ಬೇಡ ಅಂತ ಫೀಲ್ ಆಗ್ತಿದೆ ಕೆಲವೊಬ್ರಿಗೆ ಇಲ್ಲಿ. ಸೊ ಡೆಫಿನೆಟ್ಲಿ ಸೇ ಎಸ್ ಅಂತೀನಿ, ಬಿಕಾಸ್ ಅವ್ರು ನಿಮ್ಮ ಜೊತೆ ಏನೂ ತಪ್ಪು ಮಾಡೋದಿಲ್ಲ ಅಂತ ಕಾಣಿಸ್ತಿದೆ. ದಿಸ್ ಪರ್ಸನ್ ರಿಯಲಿ ಕೇರ್ಸ್ ಫಾರ್ ಯು ಅ ಲಾಟ್. ಓಕೆ, ನೋ ನೀಡ್ ಟು ವರಿ. ಏಂಜಲ್ಸ್ ನೋ ನೀಡ್ ಟು ವರಿ ಹೇಳ್ತಿದ್ದಾರೆ. ಯಾವುದೇ ಒಂದು ಟಾಪಿಕಲ್ಲಿ ನಿಮ್ಗೆ ಈ ವೀಕಲ್ಲಿ ಟೆನ್ಷನ್ಸ್ ಬಂದರೆ, ಅಥವಾ ಏನೋ ಗೊತ್ತೇ ಆಗ್ತಿಲ್ಲ, ತುಂಬ ಟೆನ್ಷನ್ ಆಗ್ತಿದೆ, ವರೀಸ್ ಬರ್ತಿದೆ ಅಂತ ಫೀಲ್ ಆದರೆ, ಈ ಮಾತು ನೆನ್ಪಿಟ್ಕೊಳ್ಳಿ. ಏಂಜಲ್ಸ್ ಆರ್ ಟೆಲಿಂಗ್ ಯು ನೋ ನೀಡ್ ಟು ವರಿ ಮಾಡ್ಕೋಬೇಡಿ, ಎಲ್ಲ ಕರೆಕ್ಟಾಗಿ ಆಗ್ತಿದೆ ನಿಮ್ಮ ಲೈಫಲ್ಲಿ, ಏನೇನು ನಡಿಬೇಕು ಅದೇ ನಡೀತಿದೆ ಅಂತ ಮೆಸೇಜ್ ಬಂದಿದೆ. ಇಟ್ಸ್ ಅ ಬ್ಯೂಟಿಫುಲ್ ಮೆಸೇಜಸ್ ಗೈಸ್. ಆ್ಯಂಡ್ ಪೀಸ್ಫುಲ್ ರೆಸೊಲ್ಯೂಷನ್. ಸಪೋಸ್ ನಿಮ್ಮ ಲೈಫಲ್ಲಿ, ಲವ್ ಲೈಫಲ್ಲಿ ಏನೋ ಒಂದು ಇಶ್ಯೂ ನಡೀತಿದೆ, ಅದಕ್ಕೇನು ಸೊಲ್ಯೂಷನ್ ಸಿಗ್ತಿಲ್ಲ ಅಂದರೆ ವರಿ ಮಾಡ್ಕೋಬೇಡಿ. ವೆರಿ ಸೂನ್ ನಿಮಗೆ ಪೀಸ್ಫುಲ್ ರೆಸೊಲ್ಯೂಷನ್ ಸಿಗಲಿದೆ, ಶಾಂತಿಯುತವಾದ ಒಂದು ಔಟ್ಕಮ್ ಸಿಗುತ್ತೆ ನಿಮಗೆ ಅಂತ ಹೇಳ್ತೀನಿ. ಇಟ್ಸ್ ಅ ಬ್ಯೂಟಿಫುಲ್ ರೀಡಿಂಗ್ ಫಾರ್ ಯು ಗೈಸ್. ಸೊ ಎಂಜಾಯ್ ಯುವರ್ ವೀಕ್. ಓಕೆ ಗೈಸ್, ಸೊ ಈಗ ಲಿಯೋ ಸಿಂಹ ರಾಶಿರವರ ಲವ್ ಲೈಫಲ್ಲಿ ಏನಾಗಲಿದೆ ಅಂತ ನೋಡೋಣ. ಓಕೆ, ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮಿ ಟು ನೋ ವಾಟ್ಸ್ ಹ್ಯಾಪ್ನಿಂಗ್ ಇನ್ ಲಿಯೋ ಸಿಂಹ ರಾಶಿ ಲವ್ ಲೈಫ್ ಅಕ್ಟೋಬರ್. ಪ್ಲೀಸ್ ಹೆಲ್ಪ್ ಮಿ ಟು. ಸೊ ದ ಫಸ್ಟ್ ಕಾರ್ಡ್ ಈಸ್ ಟವರ್ ಬಂದಿದೆ ನಿಮಗಾಗಿ, ಆ್ಯಂಡ್ ದಿಸ್ 5 ಆಫ್ ಸಾರ್ಟ್ಸ್. ಬಾಟಮ್ ಆಫ್ ದ ಕಾರ್ಡ್ ಡೆವಿಲ್. ವಾಟ್ ಈಸ್ ದಿಸ್? ಓ ಮೈ ಗಾಡ್. ಓಕೆ, ಲಿಯೋ ಸಿಂಹ ರಾಶಿರವರಿಗಾಗಿ ಏಂಜಲ್ ಮೆಸೇಜ್ ಏನಿದೆ ಅಂತಲೂ ನೋಡೋಣ. ಒಂದು ಪ್ಲೀಸ್ ಏಂಜಲ್ಸ್ ಗಿವ್ ಅ ಮೆಸೇಜ್ ಫಾರ್ ಲಿಯೋ ಸಿಂಹ ರಾಶಿ. Communicate clearly if you believe. Okay, so I think ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ ಆ ಪರ್ಸನ್ ಏರೀಸ್, ಲಿಯೋ, ಸ್ಯಾಜಿಟೇರಿಯಸ್ ಆಗಿರ್ಬೋದು. ಆ್ಯಂಡ್ ಇನ್ನೂ ಕೆಲವೊಬ್ಬರಿಗೆ ಜಮ್ನಾ, ಲಿಬ್ರಾ, ಅಕ್ವೇರಿಯಸ್. ಓಕೆ ಫೈನ್, ಯಾವುದೇ ಸೈನ್ ಆಗಿರಲಿ ಗೈಸ್. ಟವರ್ ಕಾರ್ಡ್ ಫಸ್ಟ್ ಬಂದುಬಿಟ್ಟಿದೆ, ಆ್ಯಂಡ್ ಯು ಕ್ಯಾನ್ ಸಿ ಡೆವಿಲ್ ಇದೆ ಬಾಟಮ್ ಆಫ್ ದ ಕಾರ್ಡ್. ಸೊ ಯಾಕೋ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಕಾನ್ಫ್ಲಿಕ್ಟ್ ಇದೆ ಅನ್ನಿಸ್ತಿದೆ. ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ ಅವರು ಮುಂಚೆ ಇರೋ ಥರ ಇಲ್ಲ, ಚೇಂಜ್ ಆಗ್ತಿದ್ದಾರೆ ಅಂತ ಕಾಣಿಸ್ತಿದೆ. ಕಮ್ಯುನಿಕೇಷನ್ ಮಾಡೋಕ್ಕೆ ರೆಡಿ ಇಲ್ಲ ನಿಮ್ಮ ಜೊತೆ ಅಂತ ಕಾಣಿಸ್ತಿದೆ. ಆ್ಯಂಡ್ ಐ ಥಿಂಕ್ ತುಂಬ ಕಷ್ಟಪಡ್ತಿದ್ದೀರಾ ನೀವು ಅಥವಾ ಅವರು ಯಾರೋ ಒಬ್ಬರು, ಲೈಕ್ ಈ ರಿಲೇಷನ್ಶಿಪ್ಪಲ್ಲಿ ನಾರ್ಮಲ್ ಮಾಡೋಕ್ಕೆ. ಬಟ್ ನನಗಂತೂ ಇದು ಒಳ್ಳೆಯ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅನಿಸ್ತಾ ಇದೆ. ಅಂದರೆ ಇದರಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇದೆ. ಆಮೇಲೆ ಈಗ ಹೊರಗಡೆ ಬರಬೇಕು ಹೆಂಗಾದರೂ ಮಾಡಿ ರಿಲೇಷನ್ಶಿಪ್ಪಿಂದ ಅಂತ ಫೀಲ್ ಆಗ್ತಿದೆ ಯಾರಿಗೋ. ಟವರ್ ಕಾರ್ಡ್ ಬಂದಿರೋದ್ರಿಂದ ಸಡನ್ನಾಗಿ ಬ್ರೇಕಪ್ ಅಂತಲೂ ಹೇಳ್ತೀನಿ ಗೈಸ್. ಮೇ ಬಿ ಈ ವೀಕಲ್ಲಿ ನಿಮ್ಮ ಪರ್ಸನ್ ನಿಮಗೆ ಬ್ರೇಕಪ್ ಮಾಡ್ಕೋ ವಿಷಯ ಬಗ್ಗೆ ಹೇಳ್ಬೋದು. ಅಥವಾ ಏನೋ ಬ್ಲ್ಯಾಕ್ ಮೇಲಿಂಗ್ ಎನರ್ಜಿನೂ ಕಾಣಿಸ್ತದೆ ಕೆಲವೊಬ್ರಿಗೆ, ಇಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತದೆ. ಆಮೇಲೆ ಸಡನ್ನಾಗಿ ಏನೋ ಶಾಕಿಂಗ್ ನ್ಯೂಸ್ ಸಿಗ್ಬೋದು ನಿಮಗೆ ನಿಮ್ಮ ಪರ್ಸನ್ ಕಡೆಯಿಂದ. ಆ್ಯಂಡ್ ದಿಸ್ ಈಸ್ ನಾಟ್ ಅ ವೆರಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರೊಬ್ಬರು ಟ್ರೂ ಇಲ್ಲ ಅಂತ ಕಾಣಿಸ್ತದೆ. 5 ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ಐ ಥಿಂಕ್ ಚೀಟಿಂಗ್ ಎನರ್ಜಿ ಅಂತೀನಿ. ಮೇ ಬಿ ಏನೋ ಹೈಡ್ ಮಾಡ್ತಿದ್ದಾರೆ, ನಿಮ್ಮ ಹತ್ರ ರಿವೀಲ್ ಮಾಡ್ಬೋದು ಈ ವೀಕಲ್ಲಿ. ಅಥವಾ ಒಂದೇನೋ ನಿಮಗೆ ನೀವು ಆ ರಿಲೇಷನ್ಶಿಪ್ಪಲ್ಲಿ ಇರಲೇಬಾರ್ದು, ಅದಕ್ಕೆ ಏನಾದರೂ ನಿಮ್ಗೆ ಹೇಳಿಬಿಟ್ಟು ನಿಮ್ಮ ಮೈಂಡಲ್ಲಿ ಥಾಟ್ಸ್ ಹಾಕಿಬಿಟ್ಟು ನಿಮಗೆ ಚಾಲೆಂಜ್ ಥರ ಕೊಡಬಹುದು. ಅಥವಾ ಏನೋ ಒಂದು ಅಪ್ ಡೌನ್ಸ್ ಇದೆ. ದೇರ್ ಈಸ್ ನಾಟ್ ಅ ಗುಡ್ ವೈಬ್ಸ್ ಐ ಆಮ್ ಗೆಟಿಂಗ್ ಫಾರ್ ಯು ಪೀಪಲ್. ಬಟ್ ಕಮ್ಯುನಿಕೇಟ್ ಕ್ಲಿಯರ್ಲಿ. ಏಂಜಲ್ಸ್ ಕಡೆಯಿಂದ ಮೆಸೇಜ್ ಬರ್ತಿದೆ, ಈ ರಿಲೇಷನ್ಶಿಪ್ಪಲ್ಲಿ ನೀವು ಏನಾದರೂ ಸಾರ್ಟ್ ಔಟ್ ಮಾಡಬೇಕು. ಐದರ್ ಕಂಟಿನ್ಯೂ ಮಾಡಬೇಕು ಅಥವಾ
ನಾರ್ಮಲ್ ಮಾಡಬೇಕು ಅಂತಿದ್ರೂ ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸಿಟ್ಟು ಮಾಡಿಕೊಂಡು ನೀವಿಬ್ಬರು ಒಬ್ರೊಬ್ರಿಗೆ ಮಾತಾಡಿಸ್ತಿಲ್ಲ ಅಂದ್ಕೊಳ್ಳಿ, ಅಥವಾ ಇನ್ನೂ ಟೈಮ್ ಕೊಡೋಣ ಆಮೇಲೆ ನೋಡೋಣ ಅಂತ ಏನಾದರೂ ನೀವು ಗ್ಯಾಪ್ ಕೊಡ್ತಿದ್ದೀರಾ ಅಂದ್ಕೊಳ್ಳಿ, ದಟ್ ಈಸ್ ನಾಟ್ ಅ ಗುಡ್ ಡಿಸಿಷನ್. ಯು ಹ್ಯಾವ್ ಟು ಕಮ್ಯುನಿಕೇಟ್ ಅಂತ ಬರ್ತಾ ಇದೆ. ಸೊ ಇಂಥ ಟೈಮಲ್ಲಿ ನೀವು ದೂರ ಇದ್ದರೆ ಡೆಫಿನೆಟ್ಲಿ ಏನಾದರೂ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಸಿಗೋ ಚಾನ್ಸಸ್ ಇದೆ. ಸೊ ಕಮ್ಯುನಿಕೇಷನ್ ಮಾಡಿ. ಕಮ್ಯುನಿಕೇಷನ್ ಯಾರು ಮಾಡ್ತಿಲ್ಲ ನಿಮಗಾಗಿ ಕಮ್ಯುನಿಕೇಷನ್ ಮಾಡೋದ್ರಿಂದ ಏನಾದರೂ ಒಂದು ಸಾರ್ಟ್ಔಟ್ ನೀವು ಮಾಡ್ತೀರಾ ಅಂತ ಕಾಣಿಸ್ತದೆ. ಇಫ್ ಯು ಬಿಲೀವ್ ಬಂದಿದೆ, ಸೊ ನಿಮ್ಗೇನಾದರೂ ಈ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಬಿಲೀವ್ ಇದೆ, ನಾನು ಹೀಲ್ ಮಾಡ್ಬೋದು ಅಂತ ಇದ್ದರೆ ನೀವು ಮಾಡಬಹುದು. ಅಥವಾ ಇಲ್ಲ ಮ್ಯಾಮ್ ನನಗೆ ಈ ರಿಲೇಷನ್ಶಿಪ್ ಹೊರಗೆ ಬರಲೇಬೇಕು ಅಂತ ಆ ಥರ ನೀವು ಬಿಲೀವ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಅದೇ ಥರ ಮಾಡ್ಬೋದು. ಅಂದರೆ ಕಂಪ್ಲೀಟ್ಲಿ ಇಟ್ಸ್ ಅಪ್ ಟು ಯು. ನೀವೇನು ಬಿಲೀವ್ ಮಾಡ್ತೀರಾ ಅದು ನೀವು ರಿಲೇಷನ್ಶಿಪ್ಪಲ್ಲಿ ಪಡ್ಕೋತೀರಾ ಅಂತ ಕಾಣಿಸ್ತಿದೆ. ಸೊ ಕಮ್ಯುನಿಕೇಷನ್ ಯಾರು ಮಾಡ್ತಿಲ್ಲ ಕಮ್ಯುನಿಕೇಷನ್ ಮಾಡಿ ಅಂತ ಕಾರ್ಡಲ್ಲಿ ನನಗೆ ಮೆಸೇಜ್ ಬರ್ತಿದೆ. ಆ್ಯಂಡ್ ಟವರ್ ಕಾರ್ಡ್ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಆ್ಯಂಡ್ ಯಾರನ್ನೂ ಅರ್ಜೆಂಟಲ್ಲಿ ಏನು ಡಿಸಿಷನ್ ತೊಗೋಬೇಡಿ ಅಂತ ಹೇಳ್ತೀನಿ. ಅಥವಾ ಏನಾದರೂ ನೀವು ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಸಮಥಿಂಗ್ ಆ ಥರ ಪ್ಲ್ಯಾನಿಂಗ್ ಇದೆ ಮಾಡೋದು ಈ ಪರ್ಸನ್ ಮೇಲೆ, ಇವ್ನು ಯಾವಾಗೂ ಚೆನ್ನಾಗಿರಬಾರ್ದು ಇವಳು ಯಾವಾಗೂ ಚೆನ್ನಾಗಿರಬಾರ್ದು ಅಂತ ಏನಾದ್ರು ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಫಸ್ಟು ನಿಮಗೆ ಅದು ಅಫೆಕ್ಟ್ ಆಗುತ್ತೆ, ಅದು ನೆನ್ಪಿಟ್ಕೊಂಡು ಮಾಡಿ. ಓಕೆ, ದಟ್ಸ್ ಇಟ್ ಗೈಸ್, ಥ್ಯಾಂಕ್ ಯು. ಓಕೆ ಗೈಸ್, ಸೊ ಈಗ ವಿರ್ಗೋ ಕನ್ಯಾ ರಾಶಿ ನಿಮ್ಮ ಲವ್ ಲೈಫಲ್ಲಿ ಏನು ಎನರ್ಜೀಸ್ ಇದೆ ಅಂತ ನೋಡೋಣ. ವಾಟ್ಸ್ ಹ್ಯಾಪನಿಂಗ್ ಇನ್ ವಿರ್ಗೋ ಕನ್ಯಾ ರಾಶಿ's love life the month of October 2021 1 to 15. Okay, so first card I'm getting 6 of cups for you guys, and second card 2 of wands. Pisces, Cancer, Scorpio, or Aries, Leo, Sagittarius. ಬಾಟಮ್ ಆಫ್ ದ ಕಾರ್ಡ್ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಟಾರಸ್, ವಿರ್ಗೋ, ಕ್ಯಾಪ್ರಿಕಾನ್ ಇವ್ರ ಜೊತೆ ನಿಮ್ಮ ಕನೆಕ್ಷನಲ್ಲಿ ಇರ್ಬೋದು ನೀವು. ಓಕೆ, ಸೇಮ್ ಜೆಂಡರ್ ಆಗಿರ್ಬೋದು, ಸೇಮ್ ರಾಶಿ ಆಗಿರ್ಬೋದು. ಫ್ರೆಂಡ್, ಏಂಜಲ್ ಮೆಸೇಜ್ ತೊಗೊಳ್ಳೋಣ ನಿಮಗಾಗಿ. ಪ್ಲೀಸ್ ಏಂಜಲ್ಸ್ ಗಿವ್ ಅ ಮೆಸೇಜ್ ಫಾರ್ ವಿರ್ಗೋ. Look for a sign. Improving health, bottom of the card. Okay, so ಓಕೆ ಗೈಸ್, ಕಂಗ್ರ್ಯಾಚುಲೇಷನ್ಸ್. 6 ಆಫ್ ಕಪ್ಸ್ ಬಂದಿದೆ ಫಸ್ಟ್ ಕಾರ್ಡು. ಐ ಥಿಂಕ್ ರಿಯೂನಿಯನ್ ಅಂತೀನಿ. ಈ ಕಾರ್ಡ್ ಬಂದ ತಕ್ಷಣ ರಿಯೂನಿಯನ್ ಕಾರ್ಡ್ ಇದು ಅಂತ ಹೇಳ್ಬೋದು. ಆ್ಯಂಡ್ ಸೋಲ್ಮೇಟ್ ಕಾರ್ಡು ಅಂತಲೂ ಹೇಳ್ತೀವಿ. ಆ್ಯಂಡ್ ಇನ್ನೂ ಕೆಲವೊಬ್ಬರಿಗೆ ಪಾಸ್ಟ್ ಲೈಫಿಂದ ಯಾರೋ ನಿಮ್ಮ ಫ್ರೆಂಡ್, ನಿಮ್ಮ ಪಾರ್ಟ್ನರ್ ನಿಮಗೆ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಮತ್ತೆ ಅಂತ ಕಾಣಿಸ್ತದೆ. ಆ್ಯಂಡ್ ವಿತಿನ್ 6 months ಒಳಗಡೆ ಯು ಪೀಪಲ್ ಆರ್ ಗೆಟಿಂಗ್ ಎಂಗೇಜ್ಡ್ ಅಂತ ಕಾಣಿಸ್ತದೆ. ಆ್ಯಂಡ್ ಇನ್ನೂ ತುಂಬ ಟೈಮಿಂದ ಫ್ಯಾಮ್ಲಿಗಳಲ್ಲಿ ಏನಾದರೂ ಕ್ಲ್ಯಾಶಸ್ ಇದ್ದರೆ ನಿಮ್ಮ ಫ್ಯಾಮ್ಲಿಗಳಲ್ಲಿ ನೀವು ಹೊಂದಾಗ್ತಿದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಮದುವೆಯ ವಿಚಾರ, ಮದುವೆ ಎನರ್ಜಿನೂ ಕಾಣಿಸ್ತದೆ ಡೆಫಿನೆಟ್ಲಿ. ಅಂದರೆ ಮ್ಯಾರೇಜ್ಗೋಸ್ಕರ ನಿಮ್ಮ ಫ್ಯಾಮ್ಲಿದಲ್ಲಿ ಅವ್ರ ಫ್ಯಾಮ್ಲಿ ಈ ಥರ ಮೀಟ್ ಆಗ್ತಾರೆ ಅಂತಲೂ ಕಾಣಿಸ್ತದೆ. ವಿತಿನ್ 6 months ಒಳಗಡೆ 15 weeksಲ್ಲೂ ಸಹ ಆಗೋ ಚಾನ್ಸಸ್ ಇದೆ ಕೆಲವೊಬ್ಬರಿಗೆ ಅಂತ ಹೇಳ್ತೀನಿ. ಆ್ಯಂಡ್ ಯು ಆರ್ ರಿಸೀವಿಂಗ್ ಸೋ ಮೆನಿ ಸರ್ಪ್ರೈಸಸ್. ಓಕೆ, ಮೇ ಬಿ ನಿಮ್ಮ ಪರ್ಸನ್ನಿಗೆ ತುಂಬ ಇಷ್ಟ ಅಂತ ಕಾಣಿಸ್ತದೆ ನಿಮಗೆ ಅವಾಗವಾಗ ಸರ್ಪ್ರೈಸಸ್ ಕೊಡೋದು, ಗಿಫ್ಟ್ಸ್ ಕೊಡೋದು ಅಂತ ಕಾಣಿಸ್ತದೆ. ಸೊ definitely you are receiving so many surprises in this week. 2 of wands, long distance relationship ಇರೋರಿಗೆ ಡೆಫಿನೆಟ್ಲಿ ಹೇಳ್ತೀನಿ, ಲೈಕ್ ಯು ಪೀಪಲ್ ಆರ್ ಲೈಕ್ ಗೆಟಿಂಗ್ ಕನ್ಫ್ಯೂಸ್ಡ್, ಲೈಕ್ ಸಮ್ವಾಟ್ ಏನು ಮಾಡೋದು ಈಗ, ಹೋಗೋದಾ ಬೇಡ ಅಂತ ಅಂದರೆ ಮೀಟಿಂಗ್ ವಿಷಯಗಳಲ್ಲಿ ಕೆಲವು ನಿಮಗೆ ಇದಾಗ್ತಿದೆ ಅಂತ ಅಪ್ ಡೌನ್ಸ್ ಬರ್ತಿದೆ, ಬಟ್ ನಿಮಗೆ ಅರ್ಥ ಆಗ್ತಿಲ್ಲ ಅದು ಏನು ಮಾಡೋದು ಅಂತ. ಸೊ ಟೇಕ್ ಅ ಆ್ಯಕ್ಷನ್ ಅಂತೀನಿ. ಅಷ್ಟು ಥಿಂಕ್ ಮಾಡಬೇಡಿ. ಇಟ್ಸ್ ಅ ಗುಡ್ ಸೈನ್. ಅಂದರೆ ಈಗ ನೀವು ಮೀಟ್ ಆಗಬಹುದು. ಲುಕ್ ಫಾರ್ ಅ ಸೈನ್. ಏಂಜಲ್ಸು ನಿಮಗೆ ಅದೇ ಅಂತಿದ್ದಾರೆ, ಆ್ಯಸ್ ಯು ಕ್ಯಾನ್ ಸಿ. ಅಂದರೆ ನಿಮ್ಗೇನಾದರೂ ಕನ್ಫ್ಯೂಷನ್ ಆಗ್ತಾ ಇದೆ, ನಾನು ಇದು ಡಿಸಿಷನ್ ಬೇಡ, ಆ್ಯಕ್ಷನ್ ಬೇಡ ಅಂತಿದ್ರೆ ಲುಕ್ ಫಾರ್ ಅ ಸೈನ್. ನಿಮಗೆ ಡೆಫಿನೆಟ್ಲಿ ಏನಾದರೂ ಒಂದು ಕ್ಲೂ ಸಿಗುತ್ತೆ ಯೂನಿವರ್ಸ್ ಕಡೆಯಿಂದ. ಬಟ್ ನೀವು ರೆಡಿ ಇರಬೇಕು ಆ ಕ್ಲೂನ ನೋಡೋಕೆ. ಸುಮ್ಮನೆ ನೀವು ಕ್ವೆಶನ್ ಕೇಳದೇ ಇರಿ. ಯಾವಾಗ ನೀವು ಸ್ಯಾಡ್ ಇರ್ತೀರಾ, ನಿಮ್ಮ ಮೂಡ್ ಆಫ್ ಇರುತ್ತೆ, ಏಂಜಲ್ಸ್ಗೆ ಗೊತ್ತಾಗ್ಬಿಡುತ್ತೆ. ನೀವು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಅಂತ ಇಲ್ಲ, ಯೂನಿವರ್ಸ್ಗೆ ಆಟೋಮೆಟಿಕಾಗಿ ಗೊತ್ತಾಗ್ಬಿಡುತ್ತೆ. ಸೊ ನೀವು ಹೇಳಿರಿ ಅಥವಾ ಹೇಳದೇ ಇರಿ, ಆಟೋಮೆಟಿಕ್ಕಾಗಿ ನಿಮ್ಗೆ ಏನಾದರೂ ಒಂದು ನಿಮ್ಮ ಸರೌಂಡಿಂಗಲ್ಲಿ ನಿಮ್ಗೆ ಆನ್ಸರ್ ಬರ್ತಿರುತ್ತೆ. ಬಟ್ ಅದನ್ನು ನೀವು ನೋಡಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಅದು ಅರ್ಥ ಆಗುತ್ತೆ. ಅರ್ಥ ಆಗಿಲ್ಲ ಅಂದರೆ ನಿಮಗೆ ಅರ್ಥ ಆಗಲ್ಲ. ಇಟ್ಸ್ ಲೈಕ್ ದ್ಯಾಟ್. ಓಕೆ, ಸೊ 6 of
ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಗುಡ್ ವೈಬ್ಸ್ ಕಾಣಿಸ್ತಿದೆ ನನಗೆ. ಈವನ್ 2 ಆಫ್ ವ್ಯಾಂಡ್ಸ್ ಈಸ್ ಆಲ್ಸೋ ಗುಡ್ ಕಾರ್ಡ್. ತುಂಬ ಟೈಮಿಂದ ನಿಮ್ಮ ಪರ್ಸನ್ ಏನಾದರೂ ಅವ್ರದ್ದು ತುಂಬ ಆಪರ್ಚುನಿಟಿ ಇದ್ವು, ತುಂಬ ಆಪ್ಷನ್ಸ್ ಇದ್ವು, ನಿಮಗೆ ಚೂಸ್ ಮಾಡ್ತಿರಲಿಲ್ಲ, ಈ ಥರ ಏನಾದರೂ ಇಶ್ಯೂ ಇದ್ದರೆ ಅವ್ರು ಡೆಫಿನೆಟ್ಲಿ ನಿಮ್ಮನ್ನು ಚೂಸ್ ಮಾಡ್ತಾರೆ. ಫ್ಯಾಮ್ಲಿಗಳಲ್ಲೂ ತುಂಬ ಅವರಿಗೆ ಪ್ರಪೋಸಲ್ಸ್ ಬರ್ತಿದ್ರೆ ಅವ್ರು ನಿಮ್ಮನ್ನೇ ಚೂಸ್ ಮಾಡ್ತಾರೆ, ನಿಮ್ಮ ಕೈ ಬಿಡೋದಿಲ್ಲ ಅಂತ ಹೇಳ್ತೀನಿ. ಸೊ ಮೇ ಬಿ ನಿಮ್ಮ ಪರ್ಸನ್ ಅವರ ತಾಯಿಗೆ ಮಾತಾಡಿಸ್ಬೋದು ನಿಮ್ಮ ಜೊತೆ, ಅಥವಾ ಏನೋ ಇಲ್ಲಿ ಒಂದು ಎಲ್ಡರ್ ಪೀಪಲ್ ಜೊತೆ ನೀವು ಕಮ್ಯುನಿಕೇಷನ್ ಮಾಡ್ತೀರಾ ಅಂತ ಕಾಣಿಸ್ತದೆ. ಸೊ ಗುಡ್ ಲಕ್ ಟು ಯು ಗೈಸ್. ಬ್ಯೂಟಿಫುಲ್ ವೀಕ್, ತುಂಬ ಚೆನ್ನಾಗಿದೆ ಪಾಸಿಟಿವಿಂದ. ಸೊ ಗುಡ್ ಲಕ್. ಓಕೆ ಗೈಸ್, ಸೊ ಈಗ ಲಿಬ್ರಾ ತುಲಾ ರಾಶಿರವರಿಗಾಗಿ ನೋಡೋಣ, ಲೈಕ್ ನಿಮ್ಮ ಲವ್ ಲೈಫಲ್ಲಿ ಏನಾಗಲಿದೆ ಅಂತ. 1 to 15 October 2021. ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮಿ ಟು ನೋ ವಾಟ್ಸ್ ಹ್ಯಾಪನಿಂಗ್ ಇನ್ ಲಿಬ್ರಾ ತುಲಾ ರಾಶಿ ಲವ್ ಲೈಫ್. First card I am getting 5 of Swords, guys, and 9 of Wands. Bottom of the card 3 of Pentacles. Gemini, Libra, Aquarius ಜೊತೆ ನೀವು ಇರ್ಬೋದು, ಇನ್ ರಿಲೇಷನ್ಶಿಪ್. ಇನ್ನು ಕೆಲವೊಬ್ರು Aries, Leo, Sagittarius. ಫೈನ್, ಲೆಟ್ ಮಿ ಚೆಕ್ ಇನ್ ಏಂಜಲ್ಸ್ ಮೆಸೇಜ್, ಏನು ಮೆಸೇಜ್ ಬರುತ್ತೆ ನಿಮಗೆ ಅಂತ. ಪ್ಲೀಸ್ ಹೆಲ್ಪ್ ಫಾರ್ ಲಿಬ್ರಾ. ಸೊ ನಿಮಗಾಗಿ ಮೆಸೇಜ್ ಬರ್ತಿದೆ, ರಿಮೇನ್ ಪಾಸಿಟಿವ್. Forgiveness, bottom of the card. Okay, 5 of Swords ಬಂದಿದೆ ಗೈಸ್. ಐ ಥಿಂಕ್ ರಿಲೇಷನ್ಶಿಪ್ಪಲ್ಲಿ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀನಿ ಈ ವೀಕಲ್ಲಿ. ಕಾನ್ಫ್ಲಿಕ್ಟ್ ಅನ್ನೋಕ್ಕಿಂತ ಹೆಚ್ಚು ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತ ಹೇಳ್ಬೋದು. ನಿಮ್ಮ ಪರ್ಸನ್ ಬೇರೆಯವ್ರ ಜೊತೆ ಮಾತಾಡ್ತಿರ್ಬೋದು, ಅಥವಾ ಬೇರೆ ಏನೋ ಕೆಲಸ ಮಾಡ್ತಿದ್ದಾರೆ, ನಿಮ್ಗೆ ಅದು ಇಷ್ಟ ಆಗ್ತಿಲ್ಲ ಅವ್ರು ಮಾಡ್ತಿರೋದು. ಸೊ ದ್ಯಾಟ್ ನೀವು ಅವ್ರ ಜೊತೆ ವಾಂಟೆಡ್ಲಿ ನೀವು ಅವ್ರನ್ನ ಇದು ಮಾಡ್ತಿದ್ದೀರಾ. ಸೊ ಬಿ ಕೇರ್ಫುಲ್ ಅಂತೀನಿ. ಅಥವಾ ನಿಮಗೆ ನಿಮ್ಮ ಪರ್ಸನ್ ಮೇಲೆ ತುಂಬ ಡೌಟ್ ಬರ್ತಾ ಇದ್ದರೆ, ಇವರೇನೋ ಚೀಟ್ ಮಾಡ್ತಿದ್ದಾರೆ ಅಂದರೆ ಆ ಥಾಟ್ ಮೇಲೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತೀನಿ. ಆಮೇಲೆ ಅವರೇ ಆಗಿ ನಿಮಗೆ ಮುಂದೆ ಬಂದು ಲೈಕ್ ಹೌದು ನಾನು ಮಿಸ್ಟೇಕ್ ಮಾಡಿದ್ದೀನಿ, ಕ್ಷಮಿಸು ಅಂತ ನಿಮಗೆ ಕೇಳ್ಕೊಂಡ್ರೆ, ಪ್ಲೀಸ್ ಏನೇ ಮಿಸ್ಟೇಕ್ ಆಗಿರಲಿ, ಅವರೇನೋ ಒಂದು ಮಿಸ್ಟೇಕ್ ಮಾಡಿರ್ತಾರೆ, ಅದು ನಿಮ್ಮ ಹತ್ರ ಶೇರ್ ಮಾಡ್ಬೋದು ಅವರು, ಅಥವಾ ಮಾಡೋ ಥರ ಫೀಲ್ ಮಾಡ್ತಾರೆ, ತೋರಿಸ್ಕೋತಾರೆ, ಅಂದರೆ ನಿಮಗೆ ಅರ್ಥ ಆಗುತ್ತೆ ದೇ ಆರ್ ಟ್ರೈಂಗ್ ಟು ಟೆಲ್ ಸಮಥಿಂಗ್ ಅಂತ. ಅದನ್ನು ಕೇಳಿಸ್ಕೊಂಡು ನೀವು ಅವ್ರನ್ನ ಫರ್ಗಿವ್ ಮಾಡಿ ಅಂತ ಹೇಳ್ತಿದ್ದಾರೆ ಏಂಜಲ್ಸ್. ಯು ಹ್ಯಾವ್ ಟು ಫರ್ಗಿವ್ ದೆಮ್. ಓಕೆ, ಸೊ ಸಪೋಸ್ ಅವ್ರು ತುಂಬ ಟೈಮಿಂದ ನಿಮ್ಮ ಜೊತೆ ಹರ್ಟ್ ಮಾಡ್ತಿದ್ರು, ನಿಮ್ಮನ್ನ ಚೀಟ್ ಮಾಡ್ತಿದ್ರು, ಈಗ ಫೈನಲಿ ಅವರು ಅರ್ಥ ಮಾಡ್ಕೊಂಡು ನಿಮ್ಮ ಹತ್ರ ಬರ್ತಿದ್ದಾರೆ ಅಂದರೆ ಯು ಕ್ಯಾನ್ ಗಿವ್ ಒನ್ ಚಾನ್ಸ್ ಅಂತ ಹೇಳ್ತೀನಿ. ಬಟ್ ಸ್ಟಿಲ್ ಇದು ನಿಮ್ಮಿಷ್ಟ. ರೀಡಿಂಗಲ್ಲಿ ನನಗೇನು ಅನಿಸ್ತದೆ ಅದು ಹೇಳ್ತಾ ಇದ್ದೀನಿ ಅಷ್ಟೇ. ಈವನ್ 9 of Wands ಈಸ್ ಹಿಯರ್. ಸೊ ಐ ಥಿಂಕ್ ಯು ಡೌಟಿಂಗ್ ಆನ್ ಯುವರ್ ಪರ್ಸನ್ ಅಂತ ಹೇಳ್ತೀನಿ ಇಲ್ಲಿ. ಅಥವಾ ನಿಮಗೆಲ್ಲ ಗೊತ್ತಿದೆ, ಬಟ್ ಅವ್ರ ಬಾಯಿಂದ ಬರಬೇಕು ಆ ವರ್ಡ್ಸ್, ಅವರೇ ಹೇಳಬೇಕು, ಅದನ್ನು ಏನು ನಡೀತಿದೆ ಅನ್ನೋದು ಅವ್ರು ಹೇಳಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ಇಟ್ಸ್ ನಾಟ್ ಅ ನಾರ್ಮಲ್ ಡೌಟ್. ನಿಮಗೆ ತುಂಬ ಟೈಮಿಂದ, ಮೇ ಬಿ ಇನ್ನೊಂದು ಕೆಲವು ದಿನಗಳಿಂದ ನಿಮಗೆ ಅವ್ರ ಮೇಲೆ ಒಂದು ಡೌಟ್ ಎನರ್ಜಿ ಬರ್ತಿದೆ ಅಂತ ಕಾಣಿಸ್ತಿದೆ. ಸೊ ಆ ಡೌಟ್ನ ನೀವು ಕ್ಲಿಯರ್ ಮಾಡ್ಕೋಬೇಕಂತಿದ್ದೀರಾ. ಕ್ಲಿಯರ್ ಆಗಿದ ತಕ್ಷಣ ಬ್ರೇಕಪ್, ನೆಕ್ಸ್ಟು ನಿಮ್ಮ ಡಿಸಿಷನ್ನೇ ಬ್ರೇಕಪ್ ಅಂತ ಕಾಣಿಸ್ತಿದೆ. ಸೊ ಇಲ್ಲ ಏನಾದರೂ ಒಂದು ಹೇಳಿಬಿಟ್ಟು ಲೈಕ್ ಫ್ಯಾಮ್ಲಿಯಲ್ಲಿ ಅದು ಇಶ್ಯೂ ಇದೆ, ಫ್ಯಾಮ್ಲಿಲಿ ಇದು ಇಶ್ಯೂ ಇದೆ, ಹಾಗೆ ಹೀಗೆ ಹೇಳಿಬಿಟ್ಟು ನೀವು ಮ್ಯಾಟ್ರನ್ನ ಸಾರ್ಟ್ ಔಟ್ ಮಾಡ್ಬೇಕಂತಿದ್ದೀರಾ ಅಂತ ಕಾಣಿಸ್ತದೆ. ದೇರ್ ಇಸ್ ಸಮಥಿಂಗ್ ಲೈಕ್ ಈ ವೀಕಲ್ಲಿ ನನಗೆ ಸ್ವಲ್ಪ ಅಷ್ಟು ಪಾಸಿಟಿವ್ ವೈಬ್ ಸಿಗ್ತಿಲ್ಲ ನಿಮಗಾಗಿ. ಸೊ ಏಂಜಲ್ಸು ನಿಮಗೆ ಹೇಳ್ತಿದ್ದಾರೆ ರಿಮೇನ್ ಪಾಸಿಟಿವ್. ನೆನ್ಪಿಟ್ಕೊಳ್ಳಿ ಗೈಸ್, ನೆಗೆಟಿವ್ ಸಿಚುವೇಷನಲ್ಲಿ ನೀವು ಪಾಸಿಟಿವ್ ಥಿಂಕ್ ಮಾಡಿದ್ರೆ ನೀವು ಡೆಫಿನೆಟ್ಲಿ ಗೆಲ್ತೀರಾ ನೀವು. ಯಾಕೆ ಹೇಳಿ, ನೀವು ನೆಗೆಟಿವ್ ಸಿಚುವೇಷನ್ ನಡೀತಿದ್ರೂ ಪಾಸಿಟಿವ್ ಥಿಂಕ್ ಮಾಡ್ಕೊತ ನಿಮ್ಮ ಲೈಫ್ನ ನೀವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಬಿಡ್ತೀರಾ ಅಲ್ವಾ. ಸೊ ಏಂಜಲ್ಸ್ ಯಾವತ್ತೂ ನಿಮಗೆ ಪಾಸಿಟಿವ್ ಮೆಸೇಜೇ ಕೊಡ್ತಾರೆ, ಅಥವಾ ನಿಮ್ಗೆ ಏನು ಒಳ್ಳೆದಿದೆ ಅದನ್ನು ಹೇಳ್ತಾರೆ. ಸೊ ರಿಮೇನ್ ಪಾಸಿಟಿವ್ ಬಂದಿದೆ. ಸೊ ಡೆಫಿನೆಟ್ಲಿ ನೀವು ಪಾಸಿಟಿವ್ ಆಗಿರಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಪರ್ಸನ್ ಜೊತೆ ಏನಾದರೂ ಕಾನ್ಫ್ಲಿಕ್ಟ್ ನಡೀತಿದೆ, ಚಾಲೆಂಜಸ್ ಬರ್ತಿದೆ ರಿಲೇಷನ್ಶಿಪ್ಪಲ್ಲಿ ಅಂತಿದ್ರೆ, ಸದ್ಯಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಂಬಿಕೆ ಇಡಿ. ಆ್ಯಂಡ್ ಅವ್ರೇನಾದರೂ ಅವರಾಗಿ ಅವ್ರು ಒಪ್ಕೋತಿದ್ದಾರೆ, ಏನೋ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ತಾಳ್ಮೆಯಿಂದ ಕೇಳಿ ಆ್ಯಂಡ್ ಫರ್ಗಿವ್ ಮಾಡಿ. ಬಿಕಾಸ್ ಏಂಜಲ್ಸ್ ಆರ್ ಟೆಲಿಂಗ್ ಯು, ಕ್ಷಮೆ ಕೊಡೋದ್ರಿಂದ ನೀವೇನು ಚಿಕ್ಕವರಾಗ್ಬಿಡಲ್ಲ, ತುಂಬ ದೊಡ್ಡವರಾಗ್ತೀರಾ. ಓಕೆ, ಕ್ಷಮೆ ಕೊಡಿ, ಇಟ್ಸ್ ಓಕೆ. ಆ್ಯಂಡ್ ನೀವು ಅವ್ರು ಹಂಗೆ ಮಾಡಿದ್ದಾರೆ, ಅವ್ರಿಗೊಂದು ಲೆಸನ್ ನಾನು ಕಳಿಸ್ಲೇಬೇಕು ಅಂಥೇಳಿ ಅವ್ರ ಮೇಲೆ ಬೇರೆ ಒಂದು ಏನೋ ರಿವೆಂಜ್ ಎನರ್ಜಿ ಕ್ರಿಯೇಟ್ ಮಾಡ್ಕೋಬೇಡಿ. ಅಥವಾ ಅವ್ರನ್ನ ಒಂಥರ ನೀವು
ಫ್ರೀಡಮೇ ಇಲ್ದಂಗೆ ಲೈಫಲ್ಲಿ ಹಂಗೂ ಮಾಡೋಕ್ಕೆ ಹೋಗಬೇಡಿ. ಓಕೆ, ಬಿಕಾಸ್ ಎಲ್ಲ ಜೀವಿಗಳಿಗೆ ಸ್ವತಂತ್ರನೂ ತುಂಬ ಇಷ್ಟ ಇರುತ್ತೆ ಗೈಸ್. ಅದೇ ಅವ್ರ ಲೈಫಲ್ಲಿ ಸಿಗ್ತಿಲ್ಲ ಅಂದಮೇಲೆ ಮತ್ತು ಅವರು ಅಲ್ಲಿಂದ ಏನೋ ಹೆಂಗೆ ಎಸ್ಕೇಪ್ ಆಗಬೇಕು ಅಂತ ವೇಟ್ ಮಾಡ್ತಿರ್ತಾರೆ. ಸೊ ಬಿ ಕೇರ್ಫುಲ್. ಮಿಸ್ಟೇಕ್ಸ್ ಜನಗಳೇ ಮಾಡೋದು. ಸೊ ನೀವು ಕ್ಷಮೆ ಕೊಡೋಷ್ಟು ನಿಮಗೆ ಇದ್ದಿದ್ರೆ ಡೆಫಿನೆಟ್ಲಿ ಕ್ಷಮಿಸಿ ಅಂತ ಹೇಳ್ತೀನಿ ಅವ್ರನ್ನ. ರಿಮೈನ್ ಪಾಸಿಟಿವ್, ಡೆಫಿನೆಟ್ಲಿ ಪಾಸಿಟಿವ್ ಆಗಿರಿ. ಬಿಕಾಸ್ ತುಂಬ ಚಾಲೆಂಜಸ್ ಬರ್ಬೋದು ಈ ವೀಕಲ್ಲಿ, ತುಂಬ ಅಪ್ ಡೌನ್ಸ್ ಬರ್ಬೋದು ನಿಮ್ಮ ಲೈಫಲ್ಲಿ ಈ ವೀಕಲ್ಲಿ. ಬಟ್ ಏಂಜಲ್ಸ್ ನಿಮಗೆ ಪಾಸಿಟಿವ್ ಇರೋಕ್ಕೆ ಹೇಳ್ತಿದ್ದಾರೆ. ಸೊ ಅಷ್ಟೇ ಪಾಸಿಟಿವ್ ಆಗಿರಿ. ಡೆಫಿನೆಟ್ಲಿ ಯು ವಿಲ್ ಬಿ ಹ್ಯಾಪಿ. ಏಂಜಲ್ಸ್ ಮಾತನ್ನ ಕೇಳಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಅಂದರೆ ಇಫ್ ಯು ಆರ್ ರಿಮೈನಿಂಗ್ ಪಾಸಿಟಿವ್, ದೆನ್ ಡೆಫಿನೆಟ್ಲಿ ಈ ಎನರ್ಜೀಸು ನಿಮಗೆ ಪ್ರಾಬ್ಲಮ್ ಕೊಡೋದಿಲ್ಲ. ಓಕೆ, ಥ್ಯಾಂಕ್ ಯು. ಓಕೆ ಗೈಸ್, ಸೊ ಈಗ ಸ್ಕಾರ್ಪಿಯೋ ವೃಶ್ಚಿಕ ರಾಶಿರವರ ಲವ್ ಲೈಫಲ್ಲಿ ಏನಾಗ್ತಿದೆ ಅಂತ ಚೆಕ್ ಮಾಡೋಣ. 1 to 15. ಸೊ ನಿಮಗಾಗಿ ಫಸ್ಟ್ ಕಾರ್ಡ್ ಪೇಜ್ ಆಫ್ ವ್ಯಾಂಡ್ಸ್ ಆ್ಯಂಡ್ ಜಸ್ಟಿಸ್, ಬ್ಯೂಟಿಫುಲ್ ಕಾರ್ಡ್ಸ್. ಬಾಟಮ್ ಆಫ್ ದ ಕಾರ್ಡ್ ಜಡ್ಜ್ಮೆಂಟ್ ಇದೆ. ನೋಡೋಣ ಏಂಜಲ್ ಮೆಸೇಜ್ ಏನು ಬರುತ್ತೆ ಅಂತ ಸ್ಕಾರ್ಪಿಯೋಗಾಗಿ. Remain positive, recovery. ಸೊ ಸ್ಕಾರ್ಪಿಯೋ ಪೀಪಲ್, ಬಿ ಪಾಸಿಟಿವ್. ಐ ಥಿಂಕ್ ನೀವೇನೋ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಹೊಸ ಸ್ಟೆಪ್ ತೊಗೋಬೇಕಂತಿದ್ದೀರಾ, ಅಥವಾ ನ್ಯೂ ಪ್ಲೇಸಿಗೆ ನೀವು ಶಿಫ್ಟ್ ಆಗಬೇಕಂತಿದ್ದೀರಾ, ಟ್ರಾವೆಲ್ ಮಾಡಬೇಕಂತಿದ್ದೀರಾ ನಿಮ್ಮ ಪರ್ಸನ್ ನೋಡೋಕೆ, ಏನೋ ಒಂದು ಪ್ಲ್ಯಾನಿಂಗ್ ನಡೀತಿದೆ, ಆ್ಯಕ್ಷನ್ ತೊಗೋಬೇಕಂತಿದ್ದೀರಾ. ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್. ಬಟ್ ಯಾರಿಗೂ ಗೊತ್ತಿಲ್ಲದೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸರ್ಪ್ರೈಸ್ ಕೊಡಬೇಕಂತಿದ್ದೀರಾ, ಡೆಫಿನೆಟ್ಲಿ ಯು ಕ್ಯಾನ್ ಗಿವ್. ಈ ವೀಕಲ್ಲಿ ಏನೋ ಒಂದು ಸರ್ಪ್ರೈಸಿಂಗ್ ಎನರ್ಜೀಸ್ ಕಾಣಿಸ್ತಿದೆ. ಜಸ್ಟಿಸ್ ಬಂದುಬಿಟ್ಟಿದೆ. ದಿಸ್ ಈಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್. ಐ ಥಿಂಕ್ ನೀವು ಲಿಬ್ರಾ ಜೊತೆ ಏನೋ ಇರ್ಬೋದು ಕನೆಕ್ಷನಲ್ಲಿ ಅಂತ ಕಾಣಿಸ್ತದೆ, ಅಥವಾ ಇನ್ನೂ ಕೆಲವೊಬ್ರು ಏರೀಸ್, ಲಿಯೋ, ಸ್ಯಾಜಿಟೇರಿಯಸ್ ಆಗಿರ್ಬೋದು. ಓಕೆ, ಸೊ ರಿಮೈನ್ ಪಾಸಿಟಿವ್. ಏಂಜಲ್ಸ್ ಏನಕ್ಕೆ ನಿಮಗೆ ರಿಮೈನ್ ಪಾಸಿಟಿವ್ ಅಂತಿದ್ದಾರೆ ಅಂದರೆ, ಎಲ್ಲೋ ಒಂದು ಕಡೆ ನೀವು ಒಂದು ವರ್ಕಲ್ಲಿದ್ದೀರಾ, ಅಥವಾ ಏನೋ ನಿಮ್ಮ ಲೈಫಲ್ಲಿ ನೀವು ಏನೋ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೋ ಇಂಪ್ರೂವ್ ಮಾಡಬೇಕಂತಿದ್ದೀರಾ. ಬಟ್ ಎಲ್ಲೋ ಒಂದು ಕಡೆ 90% ಅಷ್ಟು ಟ್ರಸ್ಟ್ ಇದೆ ನಿಮಗೆ, 10% ಎಲ್ಲೋ ಒಂದು ಕಡೆ ನೀವು ಇದು ಆಗುತ್ತೋ ಇಲ್ವೋ ಈ ಥರ ಒಂದು ಥಾಟ್ ಬರ್ತಿರ್ಬೋದು. ಸೊ ಡೋಂಟ್ ವರಿ, ಬಿ ಪಾಸಿಟಿವ್, ರಿಮೈನ್ ಪಾಸಿಟಿವ್. ಯಾವಾಗ ಬರುತ್ತೆ ಅಂದರೆ ನಿಮ್ಮ ಕೆಲಸ ಡೆಫಿನೆಟ್ಲಿ ಆಗುತ್ತೆ ಈ ಅಂತ ಇದ್ದಾಗ ಮಾತ್ರ ಈ ಒಂದು ಕಾರ್ಡ್ ಬರುತ್ತೆ. ಪೇಜ್ ಆಫ್ ವ್ಯಾಂಡ್ಸ್, ಡೆಫಿನೆಟ್ಲಿ ಒಂದು ನ್ಯೂ ಅಪಾರ್ಚುನಿಟಿ. ಡೈಲಿ ಈ ವೀಕ್ ಹೆಂಗಿರುತ್ತೆ ಅಂದರೆ ಡೈಲಿ 1 to 15 ಫುಲ್ ಡೇಸ್ ನಿಮಗೆ ಹೊಸ ಅಪಾರ್ಚುನಿಟಿ ಥರ ಇರುತ್ತೆ. ನಿಮ್ಮ ಪರ್ಸನ್ ಜೊತೆ ನೆನ್ನೆ ಏನಾದರೂ ಫೈಟ್ ಮಾಡಿದ್ದೀರಾ ನೀವು, ಇವತ್ತು ಅದನ್ನು ಮರ್ತು ಹೋಗ್ಬಿಡ್ತೀರಾ, ಇವತ್ತೊಂದು ಹೊಸ ದಿನ ಥರ ತೊಗೋತೀರಾ. ಈ ಅಷ್ಟು ಬ್ಯೂಟಿಫುಲ್ ನಿಮ್ಮ ರಿಲೇಷನ್ಶಿಪ್ ಆಗ್ತಾಯಿದೆ ಅಂತ ಹೇಳ್ತೀನಿ. ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನೀವು ಇನ್ನೂ ನ್ಯಾಯ ಸಿಗುತ್ತೆ ನಿಮಗೆ. ಮೇ ಬಿ ರಿಲೇಷನ್ಶಿಪ್ಪಲ್ಲಿ ಏನಾದರೂ ನಿಮ್ಮ ಜೊತೆ ರಾಂಗ್ ಆಗಿದ್ರೆ, ಅಥವಾ ನೀವೇನೋ ವೆಯ್ಟ್ ಮಾಡ್ತಿದ್ರಿ ನನಗಿದು ನ್ಯಾಯ ಸಿಗಬೇಕು, ನನಗೆ ನ್ಯಾಯ ಸಿಗಲೇಬೇಕು ಅಂತ, ಡೆಫಿನೆಟ್ಲಿ ಯು ವಿಲ್ ಗೆಟ್ ಇಟ್. ಬಿಕಾಸ್ ಜಸ್ಟಿಸ್ ಕಾರ್ಡ್ ಇಸ್ ಅ ವೆರಿ ಗುಡ್ ಕಾರ್ಡ್, ಮೇಜರ್ ಕಾರ್ಡ್. ಸೊ ಮೇಜರ್ ಚೇಂಜಸ್ ಅಂತೀನಿ ಈ ವೀಕಲ್ಲಿ. ಬಟ್ ಅದಕ್ಕೆಲ್ಲ ನಿಮಗೆ ಅದಾಗಬೇಕು ಅಂದರೆ ಯು ಶುಡ್ ಬಿ ಪಾಸಿಟಿವ್. ಸೊ ರಿಮೈನ್ ಪಾಸಿಟಿವ್ ಆ್ಯಂಡ್ ರಿಕವರಿ. ಆದರೆ ಮೆಡಿಟೇಷನ್ ಮಾಡಿ ಆ್ಯಂಡ್ ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡಿ ಆ್ಯಂಡ್ ಟೇಕ್ ಕೇರ್ ಅಬೌಟ್ ಯುವರ್ ಬಾಡಿ ಅಂತ ಹೇಳ್ತಾ ಇದೆ ಮೆಸೇಜು. ಸೊ ಓವರ್ ಆಲ್ ಇಟ್ಸ್ ಅ ಬ್ಯೂಟಿಫುಲ್ ರೀಡಿಂಗ್. ತುಂಬ ಚೆನ್ನಾಗಿ ಒಂದು ಎನರ್ಜೀಸ್ ಇದೆ ಈ ವೀಕಲ್ಲಿ. ನೀವು ಎಲ್ಲ ದಿನ ಹೊಸ ಥರ ಫೀಲ್ ಮಾಡ್ತೀರಾ. ಎಲ್ಲ ದಿನದಲ್ಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ ಲವ್ ಲೈಫಲ್ಲಿ ಸ್ಪೆಷಲಿ. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಓಕೆ ಗೈಸ್, ಸೊ ಸ್ಯಾಜಿಟೇರಿಯಸ್ ಧನು ರಾಶಿರವರಿಗಾಗಿ ನೋಡೋಣ ಏನು ಕಾರ್ಡ್ಸ್ ಬರುತ್ತೆ ಅಂತ ಹೇಳಿ. Please universe help me to know what's happening in Sagittarius, Dhanu Rashi's love life. For the month of October 2020. 2 of Swords ಬಂದಿದೆ, 9 of Pentacles. Bottom of the card 7 of Cups.
ಸೊ ಸ್ಯಾಜಿಟೇರಿಯಸ್, ನೀವು ಐ ಥಿಂಕ್ ಜಮ್ನಾ, ಲಿಬ್ರಾ, ಅಕ್ವೇರಿಯಸ್ ಜೊತೆ ಕನೆಕ್ಷನಲ್ಲಿದ್ದೀರಾ, ಅಥವಾ ಇನ್ನೂ ಕೆಲವೊಬ್ರು ಟಾರಸ್, ವಿರ್ಗೋ, ಕ್ಯಾಪ್ರಿಕಾನ್. ಓಕೆ, ಎನಿ ರಾಶಿ ಇಟ್ ಕುಡ್ ಬಿ, ಸ್ಟಿಲ್ ಯಾವುದೇ ರಾಶಿ ಜೊತೆ ಕನೆಕ್ಷನಲ್ಲಿ ಇರಬಹುದು, ನೋ ಪ್ರಾಬ್ಲಮ್. ಈವನ್ ಪೈಸಿಸ್, ಕ್ಯಾನ್ಸರ್, ಸ್ಕಾರ್ಪಿಯೋ. ಫೈನ್, ನೋಡೋಣ ಸ್ಯಾಜಿಟೇರಿಯಸ್. ಹೀಗಾಗಿ ಏಂಜಲ್ ಮೆಸೇಜ್ ಬರ್ತಾ ಇದೆ. ಇಟ್ಸ್ ಅಪ್ ಟು ಯು. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಸೊ 2 ಆಫ್ ಸಾರ್ಟ್ಸ್ ಬಂದಿದೆ ಗೈಸ್. ಐ ಥಿಂಕ್ ಯು ಆರ್ ವೆರಿ ಕನ್ಫ್ಯೂಸ್ಡ್ ವಿತ್ 2 ಥಿಂಗ್ಸ್, 2 ಪೀಪಲ್ ಅಂತ ಕಾಣಿಸ್ತದೆ. ಅಥವಾ ಫ್ಯಾಮಿಲಿ, ನಿಮ್ಮ ಕರೆಂಟ್ ಪರ್ಸನ್, ಅಥವಾ ಫ್ಯೂಚರ್, ಕರಿಯರ್, ಅಥವಾ ನಿಮ್ಮ ಕರೆಂಟ್ ಪರ್ಸನ್. ಈ ಥರ ಒಂದು ಎನರ್ಜೀಸ್ ಇದೆ. ಕನ್ಫ್ಯೂಷನಲ್ಲಿ ಇದ್ದೀರಾ ಅಂತ ಕಾಣಿಸ್ತಿದೆ. ಆಮೇಲೆ ತುಂಬ ಲೈಕ್ ಟೈಮ್ ತುಂಬ ತೊಗೋತಿದ್ದೀರಾ. ಡೋಂಟ್ ಟೇಕ್ ದಿಸ್ ಮಚ್ ಟೈಮ್ ಅಂತೀನಿ. ಆ್ಯಂಡ್ ಏನಾದರೂ ಪ್ರಿಪರೇಷನ್ ನಡೀತಿದೆ ಅಂತ ಕಾಣಿಸ್ತಿದೆ. ಲೈಕ್ ನಿಮ್ಮ ಲವ್ ಲೈಫಲ್ಲಿ ನೀವು ಇನ್ನೂ ಇದಕ್ಕೆ ಸರಿ ಇದ್ದೀರಾ, ಅದಕ್ಕೆ ಸರಿ ಇದ್ದೀರಾ, ಅಥವಾ ಏನಂತಾರೆ ಆಪ್ಷನ್ಸ್ ತುಂಬ ಇರೋದ್ರಿಂದ ಚೂಸ್ ಮಾಡ್ತಿದ್ದೀರಾ. ಸೊ ವೆನ್ ಯು ಆರ್ ಇನ್ ರಿಲೇಷನ್ಶಿಪ್, ಐ ಡೋಂಟ್ ಥಿಂಕ್ ನೀವು ಬೇರೆ ಆಪ್ಷನ್ಸ್ ಅದೆಷ್ಟೇ ರಿಚ್ ಪ್ರಪೋಸಲ್ ಇರಲಿ, ಬೇರೆ ಏನಾದರೂ ಇರಲಿ, ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅಂತ ಹೇಳಿ. ಸೊ ಸಮ್ವೇರ್ 2 ಆಫ್ ಸಾರ್ಟ್ಸ್ ಇರೋದ್ರಿಂದ ನಿಮಗೆ ಈ ವೀಕಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಅಂತ ಕಾಣಿಸ್ತಿದೆ. ನೀವು ಇವ್ರನ್ನ ತುಂಬ ನಂಬ್ತಾ ಇದ್ದೀರಾ, ಅಥವಾ ಅವ್ರ ಮಾತು ತುಂಬ ಕೇಳ್ತಾ ಇದ್ದೀರಾ. ಹಾಗಾಗಿ ಲೈಫಲ್ಲಿ ಡಿಸಿಷನ್ ತೊಗೊಳಕ್ಕೆ ಆಗ್ತಾ ಇಲ್ಲ ಅಂತ ಕಾಣಿಸ್ತಿದೆ. ಬಟ್ ನಿಮಗೆ ಏನಾದರೂ ಹೆಲ್ಪ್ ಬೇಕು ಅಂದರೆ ಮಾತ್ರ ನೀವು ಜನರಿಗೆ ಕೇಳಿ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಡೆಫಿನೆಟ್ಲಿ ಹೆಲ್ಪ್ ಬೇಕಂದರೆ ಡೆಫಿನೆಟ್ಲಿ ಜನ ಕೇಳ್ಬೋದು ನೀವು ಯಾರಿಗಾದರೂ. ಬಟ್ ಅವ್ರ ಮಾತನ್ನ ನೀವು ಏನಂತಾರೆ, ಅವ್ರು ಹೆಂಗೆ ಹೇಳಿದಾರೆ ಹಾಗೆ ತೊಗೊಳಕ್ಕೆ ಹೋಗಬೇಡಿ. ಜಸ್ಟ್ ಆಸ್ಕ್ ದ ಫ್ಯೂ ಪೀಪಲ್. ನಿಮ್ಗೇನು ಡೌಟ್ ಬರ್ತಿದೆ ರಿಲೇಷನ್ಶಿಪ್ಪಲ್ಲಿ, ಅದ್ರ ಬಗ್ಗೆ ನೀವು ಕೇಳಬೇಕಂತಿದ್ದೀರಾ, ಒಂದು 5 ಜನ ಕೇಳಿ. 5 ಜನದಲ್ಲಿ ಯಾರ್ಯಾರು ಏನೇನು ಹೇಳ್ತಿದ್ದಾರೆ ಅದನ್ನು ಕೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಿ ಅಂತೀನಿ. ಈವನ್ ಬಾಟಮ್ ಆಫ್ ದ ಕಾರ್ಡ್ ತುಂಬ ಫ್ಯಾಂಟಸಿ ಎನರ್ಜಿ ಇದೆ. ಅಂದರೆ ನೀವು ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದೀರಾ, ಏನು ಮಾಡೋದು ರಿಲೇಷನ್ಶಿಪ್ಪಲ್ಲಿ. ಈ ಪರ್ಸನ್, ನೀವು ಯಾರೋ ಒಬ್ಬರು ರಿಲೇಷನ್ಶಿಪ್ ಜೊತೆ ಇದ್ದೀರಲ್ವ, ಆ ಪರ್ಸನ್ ಕಮಿಟ್ಮೆಂಟ್ ಕೊಡೋದಾ ಬೇಡವಾ, ಅವರು ಸರಿಯಾದ ವ್ಯಕ್ತಿನ ಅಲ್ವಾ ಅಂತ ಡೌಟ್ ಮಾಡ್ತಿದ್ದೀರಾ ಈಗ. ಅಥವಾ ನಿಮ್ಮ ಲೈಫಲ್ಲಿ ಇನ್ನೊಬ್ರು ಯಾರೋ ಪರ್ಸನ್ ಬರ್ತಿದ್ದಾರೆ, ಹಾಗಾಗಿ ನಿಮ್ಗೆ ಅರ್ಥ ಆಗ್ತಿಲ್ಲ ಯಾರು ಸರಿಯಾದ ವ್ಯಕ್ತಿ ಅಂತ ಹೇಳಿ. 9 ಆಫ್ ಪೆಂಟಿಕಲ್ಸ್ ಇಸ್ ಹಿಯರ್. ಸೊ ಡೆಫಿನೆಟ್ಲಿ ವಿತಿನ್ 1 ಇಯರ್ ನಿಮ್ಮ ಮದುವೆನೂ ಆಗೋ ಚಾನ್ಸಸ್ ಇದೆ. ಬಿಕಾಸ್ 10 ಆಫ್ ಪೆಂಟಿಕಲ್ಸ್ ಇಸ್ ಅ ನೆಕ್ಸ್ಟ್ ಕಾರ್ಡ್ ವಿಚ್ ವಿ ಗೆಟ್. ಬಟ್ ನೀವು ಅದಕ್ಕೆ ಆ್ಯಕ್ಷನ್ ತೊಗೋತಿಲ್ಲ, ಅಥವಾ ರೆಡಿ ಇಲ್ಲ ಅಂತ ಕಾಣಿಸ್ತದೆ. ಆ್ಯಂಡ್ ತುಂಬ ಯೋಚನೆ ಮಾಡೋದ್ರಲ್ಲೇ ತುಂಬ ಸಮಯ ಕಳೀತಾ ಇದ್ದೀರಾ. ಇಟ್ಸ್ ಅಪ್ ಟು ಯು. ಏಂಜಲ್ಸ್ ನಿಮಗೆ ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಿದ್ದಾರೆ. ನೀವು ಯಾರು ಬೇರೆಯವ್ರ ಕಡೆಯಿಂದ ನಿಮಗೆ ಹೆಲ್ಪ್ ಸಿಗಬೇಕು ಅಂತ ನೀವು ವೆಯ್ಟ್ ಮಾಡ್ತಿದ್ರೆ, ನೋ, ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಇದನ್ನು ನೀವೇ ಸಾರ್ಟ್ ಔಟ್ ಮಾಡ್ಬೋದು. ಇದನ್ನು ನಿಮ್ಮಲ್ಲೇ ಆ ಎನರ್ಜಿ ಇದೆ ಅಂತ ಹೇಳ್ತಾ ಇದೆ ಕಾರ್ಡು. ಸೊ ಐ ಥಿಂಕ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್ ಗೈಸ್. ಓಕೆ, ಇಟ್ಸ್ ಅಪ್ ಟು ಯು. ಸೊ ಡಿಸಿಷನ್ ಒಳ್ಳೆಯದೇ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ 2 ಆಫ್ ಸಾರ್ಟ್ಸ್ ಇನ್ನೊಂದೇನು ಹೇಳುತ್ತೆ, ಇದು ನೋಡಿ, ಈ ಕಾರ್ಡ್ ನಾನು ತೋರಿಸ್ತೇನೆ. ಆ್ಯಸ್ ಯು ಕ್ಯಾನ್ ಸಿ ದ ಒಂದು ಇದಿದೆ, ಒಂದು ರುಮಾಲ್ ಥರ ಕಟ್ಟಿದ್ದಾರೆ. ದೇರ್ ಇಸ್ ಸಮಥಿಂಗ್ ಲೈಕ್ ಆನ್ ಹಿಸ್ ಐಸ್. ಸೊ ಅದು ಬ್ಲೈಂಡ್ ಥರ ಆಗಿಬಿಟ್ಟಿದ್ದೀರಾ ಅಂತ ಅರ್ಥ. ಎಲ್ಲೋ ಒಂದು ಕಡೆ ಏನು ನಿಜ ಇದೆ ಅದನ್ನು ನೀವು ನೋಡ್ತಾ ಇಲ್ಲ. ಬಟ್ಟೆ ಕಟ್ಕೊಂಡು ಕಣ್ಣ ಮೇಲೆ ನೀವು ನಿಮ್ಮ ಲೈಫ್ನ ಡಿಸಿಷನ್ ಮಾಡ್ತಿದ್ದೀರಾ, ಕಣ್ಣು ಮುಚ್ಕೊಂಡು ಡಿಸಿಷನ್ ಮಾಡ್ತಿದ್ದೀರಾ. ಆ ಥರ ಒಂದು ಎನರ್ಜಿ ಇದೆ. ಸೊ ಓಪನ್ ಯುವರ್ ಐಸ್ ಅಂತಲೂ ಹೇಳುತ್ತೆ ಈ ಮೆಸೇಜು. ಸೊ ಐ ಥಿಂಕ್ ಓವರ್ ಆಲ್ ಈ ವೀಕಲ್ಲಿ ಏನೋ ಡಿಸಿಷನ್ ಮಾಡಬೇಕಾಗ್ತಾ ಇದೆ. ತುಂಬ ಥಾಟ್ಸ್ ಬರ್ತಿದೆ, ಅದನ್ನು ಕಂಟ್ರೋಲ್ ಮಾಡಿ. ಆ್ಯಂಡ್ ಏನು ಚಾಲೆಂಜ್ ಬರ್ತಿದೆ ಅದನ್ನು ಡೆಫಿನೆಟ್ಲಿ ಫೇಸ್ ಮಾಡಿ, ಇಲ್ಲ ಅನ್ನಲ್ಲ. ಬಟ್ ಯಾರಿಗೂ ಚೀಟ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಸಮ್ವೇರ್ ಯು ಆರ್ ಗೆಟಿಂಗ್ ಆಪ್ಷನ್ಸ್ ಅಂತ ಕಾಣಿಸ್ತದೆ. ಹಾಗಾಗಿ ನಿಮ್ಮ ಥಾಟ್ಸ್ ಹಿಂಗೆ ಚೇಂಜ್ ಆಗ್ತಿರ್ಬೋದು. ಸೊ ಏಂಜಲ್ಸ್ ಆರ್ ಟೆಲ್ಲಿಂಗ್ ಯು, ಇಟ್ಸ್ ಅಪ್ ಟು ಯು. ಇದು ನಿಮ್ಮ ಮೇಲೆ ಇದೆ. ಸೊ ನೀವೇನು ಡಿಸಿಷನ್ ತೊಗೋತೀರಾ ಥಿಂಕ್ ಮಾಡಿ ತೊಗೊಳ್ಳಿ ಅಂತಲೂ ಹೇಳ್ತಾ ಇದೆ. ಓಕೆ, ಫೈನ್ ಗೈಸ್, ಥ್ಯಾಂಕ್ ಯು. ಓಕೆ ಗೈಸ್, ಸೊ ಈಗ ಕ್ಯಾಪ್ರಿಕಾನ್, ಮಕರ ರಾಶಿರವರ ಲವ್ ಲೈಫಲ್ಲಿ ಏನಾಗಲಿದೆ ನೋಡೋಣ. ಅಕ್ಟೋಬರ್ 2021, ವಾಟ್ಸ್ ಹ್ಯಾಪನಿಂಗ್ ಕ್ಯಾಪ್ರಿಕಾನ್, ಮಕರ ರಾಶಿ ಲವ್ ಲೈಫ್. ಸೊ ಕ್ಯಾಪ್ರಿಕಾನ್ಗಾಗಿ ಮೆಸೇಜ್ ಬರ್ತಾ ಇದೆ, ಜಡ್ಜ್ಮೆಂಟ್ ಆ್ಯಂಡ್ 6 ಆಫ್ ಕಪ್ಸ್. ಬಾಟಮ್ ಆಫ್ ದ ಕಾರ್ಡ್ 9 ಆಫ್ ಸಾರ್ಟ್ಸ್ ಇದೆ. ಮಕರ ರಾಶಿರವರಿಗಾಗಿ ಏಂಜಲ್ ಮೆಸೇಜ್ ಏನು ಬರುತ್ತೆ ನೋಡೋಣ. ಕ್ಯಾಪ್ರಿಕಾನ್, no need to worry.
ರಿಮೈನ್ ಪಾಸಿಟಿವ್. ಡೆಫಿನೆಟ್ಲಿ ಎಷ್ಟು ಚೆನ್ನಾಗಿ ನೋಡಿ ಬಂದಿದೆ ಮೆಸೇಜಸ್. ಲೆಟ್ ಮಿ ಶೋ ಯು. 9 ಆಫ್ ಸಾರ್ಟ್ಸ್ ಇಸ್ ಬಾಟಮ್ ಆಫ್ ದ ಕಾರ್ಡ್. ರಿಮೈನ್ ಪಾಸಿಟಿವ್ ಇಸ್ ದಿಸ್ ಬಾಟಮ್ ಆಫ್ ದ ಕಾರ್ಡ್. ಅಂದರೆ ಏಂಜಲ್ಸಿಗೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನಿಮ್ಮ ಥಾಟ್ಸ್ ಅನ್ನೋದು ಹೇಳ್ತಿದ್ದೀನಿ. 9 ಆಫ್ ಸಾರ್ಟ್ಸ್ ಇಸ್ ಅ ವೆರಿ ನೆಗೆಟಿವ್ ಕಾರ್ಡ್. ತುಂಬ ನೆಗೆಟಿವ್ ಯೋಚನೆ ಮಾಡ್ತಿದ್ದೀರಾ, ತುಂಬ ಟೆನ್ಷನ್ಸ್ ಮಾಡ್ಕೋತಿದ್ದೀರಾ, ಯಾವುದೋ ಒಂದು ಬಗ್ಗೆ ತುಂಬ ನೆಗೆಟಿವ್ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳ್ತಿದೆ. ಬಟ್ ಏಂಜಲ್ಸ್ ಹೇಳ್ತಿದ್ದಾರೆ ನೀವು ಪಾಸಿಟಿವ್ ಆಗಿರಿ ಫಸ್ಟು. ಓಕೆ, ಸೊ ಲೆಟ್ ಮಿ ಸ್ಪೀಕ್ ಅಬೌಟ್ ಯುವರ್ ಟ್ಯಾರೋ ಫಸ್ಟ್. ಜಡ್ಜ್ಮೆಂಟ್ ಬಂದಿದೆ ಇಲ್ಲಿ. ಐ ಥಿಂಕ್ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಒಂದು ಗುಡ್ ನ್ಯೂಸ್ ನಿಮಗೆ ಸಿಗಲಿದೆ. ಓಕೆ, ಬಟ್ ನೀವು ಅದು ನೋಡೋಕೆ ರೆಡಿ ಇಲ್ಲ. ಓಕೆ, ನೀವು ಅದನ್ನು ನೋಡೋಕೆ ರೆಡಿ ಆಗ್ತಿಲ್ಲ ಅಂತ ಕಾಣಿಸ್ತಿದೆ. ನೀವು ಪ್ರೇ ಮಾಡ್ತಿದ್ದೀರಾ ಬಟ್ ಯು ಆರ್ ಕ್ರೈಯಿಂಗ್ ಅ ಲಾಟ್ ಅಂತ ಕಾಣಿಸ್ತದೆ. ಸೊ ಡೋಂಟ್ ಕ್ರೈ, ಸ್ಟಾಪ್ ಕ್ರೈಯಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ 6 ಆಫ್ ಕಪ್ಸ್ ಇಸ್ ಅ ವೆರಿ ಗುಡ್ ಕಾರ್ಡ್. ಐ ಥಿಂಕ್ ತುಂಬ ಟೈಮಿಂದ ನೀವು ಲಾಂಗ್ ಟೈಮಿಂದ ಏನೋ ಒಂದೇ ವಿಶ್ನ ಕೇಳ್ತಿದ್ದೀರಾ, ಹಾನೆಸ್ಟಾಗಿ ಕೇಳ್ತಿದ್ದೀರಾ. ನಿಮಗೆ ಅನಿಸ್ತಿರ್ಬೋದು ಏಂಜಲ್ಸಿಗೆ ನಮ್ಮ ವಿಶ್ ಹೋಗ್ತಾ ಇದೇನಾ ಇಲ್ಲ, ಯೂನಿವರ್ಸ್ ನಮ್ಮ ವಿಶ್ ಕೇಳ್ತಾ ಇದ್ದಾರಾ ಇಲ್ಲ. ಡೆಫಿನೆಟ್ಲಿ ಕೇಳ್ತಿದ್ದಾರೆ. ಅವ್ರು ನಿಮಗೆ ಏನು ಯಾವಾಗ ಕೊಡಬೇಕು ಅಂತಿರುತ್ತೆ ಅದು ಅವಾಗೇ ನಿಮಗೆ ಕೊಡ್ತಾರೆ ಡಿಯರ್. ಸೊ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಜಡ್ಜ್ಮೆಂಟ್ ಬಂದಿದೆ ಅಂದರೆ ಈಗ ಆಯಿತು. ನೀವೇನಾದರೂ ಸಪೋಸ್ ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್ ಜೊತೆ ನಿಮ್ಮ ಕಮಿಟ್ಮೆಂಟ್ ಇದೆ ಅಂದ್ಕೊಳ್ಳಿ. ಡೆಫಿನೆಟ್ಲಿ ವೆರಿ ಸೂನ್, ಓಕೆ, ವೆರಿ ಸೂನ್ ನಿಮ್ಮ ಈ ಪರ್ಸನ್ ನಿಮಗೆ ಸಿಗ್ತಾರೆ ಅಂತ ಹೇಳ್ತೀನಿ. ಅಥವಾ ಪೈಸಿಸ್, ಕ್ಯಾನ್ಸರ್, ಸ್ಕಾರ್ಪಿಯೋನು ಆಗಿರ್ಬೋದು. ಓಕೆ, ನೋ ನೀಡ್ ಟು ವರಿ. ಏಂಜಲ್ಸ್ ಆರ್ ಟೆಲ್ಲಿಂಗ್ ಯು ವೆರಿ ಕ್ಲಿಯರ್ಲಿ. ತುಂಬ ವರಿ ಮಾಡ್ತಾ ಇದ್ರೆ ನೀವು, ನಿಮಗೆ ತುಂಬ ಭಯ ಆಗ್ತಾ ಇದೆ ಇದಾಗುತ್ತೋ ಇಲ್ಲೋ ಅಂದರೆ ವರಿ ಮಾಡ್ಕೋಬೇಡಿ. ಪ್ಲೀಸ್ ಬಿ ಪಾಸಿಟಿವ್ ಅಂತ ಹೇಳ್ತಿದ್ದಾರೆ. ವರಿನೇ ಮಾಡ್ಕೋಬೇಡಿ. ಬಿಕಾಸ್ ನೀವು ಏಂಜಲ್ಸಿಗೆ ಒಂದು ಕೆಲಸ ಹೇಳಿದ್ದೀರಾ ಅಂದರೆ ಮೇ ಬಿ ನೀವು ಚೆನ್ನಾಗಿ ಹೇಳಿರಿ, 2-3 ದಿನ ಬಿಟ್ಟು ಮರೆತು ಹೋಗ್ತಾರೆ ಅವರು. ಏಂಜಲ್ಸ್, ಯೂನಿವರ್ಸ್ ಆ ಥರ ಮರೆಯೋದಿಲ್ಲ. ನಿಮಗೆ ಏನು ಯಾವಾಗ ಆಗೋದಿದೆ ಅಂತ ಅದು ಅವಾಗ ಆಗೇ ಆಗುತ್ತೆ. ಬಟ್ ನಿಮ್ಮ ಥಾಟ್ಸ್ ತುಂಬ ಮ್ಯಾಟರ್ ಆಗ್ತಿರುತ್ತೆ. ಅದು ಬರ್ತಾ ಇರುತ್ತೆ ನಿಮ್ಮ ವೇದಲ್ಲಿ. ಬಟ್ ನೀವೇನಾದರೂ ನೆಗೆಟಿವ್ ಥಿಂಕ್ ಮಾಡಿದ್ರೆ ಅದು ಬರುತ್ತೋ ಇಲ್ಲೋ ಅಂತ ಅಂದ್ಕೊಂಡ್ರೆ ಅದು ರಿಟರ್ನ್ ಹೋಗಿಬಿಡುತ್ತೆ ಮತ್ತೆ. ಸೊ ಬರೋದನ್ನು ಸ್ಟಾಪ್ ಮಾಡಬೇಡಿ ಅಂತೀನಿ. ಜಡ್ಜ್ಮೆಂಟ್ ಬಂದುಬಿಟ್ಟಿದೆ, ಸೊ ಡೆಫಿನೆಟ್ಲಿ ಬರುತ್ತೆ ಅಂತ ಹೇಳ್ತೀನಿ. ನಿಮ್ಮ ಏನು ವಿಷಯ ಇದೆ ಅದು. ಇನ್ಫ್ಯಾಕ್ಟ್ ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ನೀವು ನಿಮ್ಮ ಪರ್ಸನ್ಗೋಸ್ಕರ ನೀವು ತುಂಬ ಪ್ರೇ ಮಾಡಿದ್ದೀರಾ, ಅಥವಾ ಐ ಡೋಂಟ್ ನೋ, ಐಮ್ ಗೆಟಿಂಗ್ ಎನರ್ಜಿ. ಮಂತ್ರಾಸ್ ಕೇಳ್ತಿದ್ದೀರಾ, ನನ್ನ ಮಂತ್ರಗಳನ್ನು ಕೇಳ್ತಿದ್ದೀರಾ ನಾನು ಚಾಂಟ್ ಮಾಡಿರೋದು. ಆ್ಯಂಡ್ ಯುವರ್ ವೇಟಿಂಗ್ ಲೈಕ್ ಏನಾದರೂ ಮಾಡಿ ಇದೊಂದು ಕೆಲಸ ಆಗಬೇಡಿ. ಆಮೇಲೆ ನೀವು ಒಬ್ಬರೇ ವಿಶ್ ಮಾಡ್ತಿಲ್ಲ, ನಿಮಗೆ ಗೊತ್ತಿರೋ ಫ್ರೆಂಡ್ಸು, ಫ್ಯಾಮಿಲಿ ಅವ್ರಿಗೆಲ್ಲ ಹೇಳ್ತಾ ಇದ್ದೀರಾ ನನಗೋಸ್ಕರ ಪ್ರೇ ಮಾಡು ಅಂತ. ಸೊ ಡೆಫಿನೆಟ್ಲಿ ನಿಮ್ಮ ಯಾರ್ಯಾರು ಹೇಳಿದ್ದೀರಾ ಎಲ್ಲರೂ ಪ್ರೇಯರ್ಸ್ ಫೈನಲಿ ವರ್ಕ್ ಆಗ್ತಿದೆ. 6 ಆಫ್ ಕಪ್ಸ್, ದೇ ಆರ್ ರಿಟರ್ನಿಂಗ್ ಟು ಯು. ಓಕೆ, ನಿಮ್ಮ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತಿದ್ರೆ ಡೆಫಿನೆಟ್ಲಿ ಅವ್ರು ಮತ್ತೆ ಬರ್ತಾರೆ ನಿಮ್ಮ ಲೈಫಲ್ಲಿ. ಅವ್ರು ನಿಮಗೆ ಕ್ಷಮೆ ಕೇಳ್ತಾರೆ ಅಂತಲೂ ಕಾಣಿಸ್ತಿದೆ. ಸೊ ವೆಯ್ಟ್ ಮಾಡಿ ಒಂದು ಸರ್ಪ್ರೈಸ್ಗೋಸ್ಕರ ಆ್ಯಂಡ್ ಗುಡ್ ನ್ಯೂಸ್ಗೋಸ್ಕರ ಅಂತ ಹೇಳ್ತೀನಿ. ಸೊ ತುಂಬ ಜನ ಹೇಳ್ತೀರಾ ಮ್ಯಾಮ್ ನೀವೆಷ್ಟು ಪಾಸಿಟಿವ್ ಅಂತೀರಾ ಬಟ್ ನಮ್ಮ ಲೈಫಲ್ಲಿ ಹಂಗೆ ಆಗಿಲ್ಲ ಮ್ಯಾಮ್ ಅಂತ ಹೇಳ್ತೀರಾ. ಏನಕ್ಕೆ ಆಗ್ತಿಲ್ಲ? ಬಿಕಾಸ್ ನೀವು ಪಾಸಿಟಿವೇ ಇರಲ್ಲ. ನಾನು ನಿಮ್ಗೆ ಎಷ್ಟು ಪಾಸಿಟಿವ್ ಹೇಳ್ತಿರೋದು, ನಿಮ್ಮ ಮೈಂಡ್ ಚೇಂಜ್ ಆಗುತ್ತೆ ಅಲ್ಲಿ. ಕೆಲವೊಬ್ರು ಚೇಂಜ್ ಮಾಡ್ಕೋತಾರೆ, ಕೆಲವೊಬ್ರು ಚೇಂಜ್ ಮಾಡ್ಕೊಳ್ಳಲ್ಲ. ಇಲ್ಲ ನನ್ನ ಲೈಫಲ್ಲಿ ಏನೂ ಚೆನ್ನಾಗಾಗಲ್ಲ ಅಂತ ಅನ್ಕೋತಿರ್ತೀರ. ಸೊ ನೀವೇ ನಿಮ್ಮ ಲೈಫಲ್ಲಿ ಏನೂ ಚೆನ್ನಾಗಾಗಲ್ಲ ಅಂತ ಅನ್ಕೊತಿದ್ದೀರಾ, ಅದನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಿದ್ರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಏನು ಹೆಂಗೆ ಚೆನ್ನಾಗಾಗುತ್ತೆ ಹೇಳಿ. ಸೊ ಸ್ಟಾರ್ಟ್ ಥಿಂಕಿಂಗ್ ಪಾಸಿಟಿವ್. ಈವನ್ ಏಂಜಲ್ಸು ನಿಮಗೆ ಅದೇ ಅಂತಿದ್ದಾರೆ, ತುಂಬ ವರಿ ಮಾಡ್ಕೋತಿದ್ದೀರಾ ಅಂತ ಕಾಣಿಸ್ತಿದೆ. ಅಷ್ಟು ವರಿ ಮಾಡ್ಕೊಳ್ಳೋದು ಬೇಡ. ನಿಮ್ಮ ಪ್ರೇಯರ್ಸ್ ಅವ್ರು ಕೇಳ್ತಿದ್ದಾರೆ, ನಿಮಗೆ ಆನ್ಸರ್ ಬೇಗ ಸಿಗುತ್ತೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಓಕೆ ಗೈಸ್, ಸೊ ಅಕ್ವೇರಿಯಸ್ ಕುಂಭ ರಾಶಿರವರ ಲವ್ ಲೈಫಲ್ಲಿ ಏನಾಗಲಿದೆ ಅಂತ ನೋಡೋಣ. October 1 to 15, 2021. Please universe help me to know what's happening in Aquarius. Kumbha Rashi love life. For the month of October 2021. First card Hangman ಬಂದಿದೆ. ಸೆಕೆಂಡ್ ಕಾರ್ಡ್ ವರ್ಲ್ಡ್ ಬಂದಿದೆ. ವಾವ್, ಬ್ಯೂಟಿಫುಲ್. ಸೊ ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ ಅವರು ಮೇ ಬಿ ಪೈಸಿಸ್, ಕ್ಯಾನ್ಸರ್, ಸ್ಕಾರ್ಪಿಯೋ ಆಗಿರ್ಬೋದು. ಓಕೆ, ಆ್ಯಂಡ್ ಇನ್ನೂ ಕೆಲವೊಬ್ಬರಿಗೆ ಮಾತ್ರ ಟಾರಸ್, ವಿರ್ಗೋ, ಕ್ಯಾಪ್ರಿಕಾನ್. ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ ಏಸ್ ಆಫ್ ಸಾರ್ಟ್ಸ್ ಬಂದಿದೆ. ಜೆಮಿನೈ, ಲಿಬ್ರಾ, ಅಕ್ವೇರಿಯಸ್. ಸೊ ನೀವು ಇವರೆಲ್ಲ ಜೊತೆ ಆ ಕನೆಕ್ಷನಲ್ಲಿ ಇರಬಹುದು. ಫೈನ್. ಈಗ ಏಂಜಲ್ ಮೆಸೇಜ್ ನಿಮಗಾಗಿ. Please universe help me to know. ಫಿಕ್ಸ್ ಸೈನ್ಸ್ ಇದೆ ಇಲ್ಲಿ. ಅಕ್ವೇರಿಯಸ್, ಸ್ಕಾರ್ಪಿಯೋ, ಲಿಯೋ, ಟಾರಸ್. ಓಕೆ, ಅವ್ರದ್ದೇ ಕನೆಕ್ಷನ್ ಇರಬಹುದು ಅಂತ ಕಾಣಿಸ್ತಿದೆ.
ಫೈನ್, ನೋಡೋಣ ಏಂಜಲ್ ಮೆಸೇಜ್ ನಿಮಗಾಗಿ ಏನು ಬರುತ್ತೆ ಅಕ್ವೇರಿಯಸ್ಗಾಗಿ ಅಂತ. ಸಕ್ಸಸ್, ವಾವ್, ಬ್ಯೂಟಿಫುಲ್. ಲಿಸನ್ ಟು ಯುವರ್ ಇಂಟ್ಯೂಷನ್ಸ್. ಸೊ ಅಕ್ವೇರಿಯಸ್ ಕುಂಭರಾಶಿರವರಿಗಾಗಿ ಫಸ್ಟ್ ಕಾರ್ಡ್ ಹ್ಯಾಂಗ್ಮ್ಯಾನ್ ಬಂದಿದೆ ನಿಮಗೆ. ಐ ಥಿಂಕ್ ನೀವು ಲವ್ ಲೈಫಲ್ಲಿ ತುಂಬ ಥಿಂಕ್ ಮಾಡ್ತೀರಾ ಅಂತ ಕಾಣಿಸ್ತದೆ, ಅಥವಾ ಓವರ್ ಥಿಂಕಿಂಗ್ ಅಂತಲೂ ಹೇಳ್ತೀನಿ. ಕಾರ್ಡ್ ಬಂದಿದೆ ಅಂದರೆ ಓವರ್ ಥಿಂಕಿಂಗ್ ಕಾರ್ಡ್ ಇದು, ಅಥವಾ ಡಿಸಿಷನ್ ತೊಗೊಳಕ್ಕೆ ನಿಮಗೆ ಕಷ್ಟ ಆಗ್ತಿದೆ ಅಥವಾ ಭಯ ಆಗ್ತಿದೆ ಅಂತ ಕಾಣಿಸ್ತದೆ. ಈ ವೀಕಲ್ಲಿ ನಿಮ್ಮ ಪರ್ಸನ್ಗೆ ನೀವು ತುಂಬ ಪ್ರೀತಿ ಮಾಡ್ತೀರಾ, ದಟ್ ಈಸ್ ಶೋರ್. ನೋಡಿ, ಏಸ್ ಆಫ್ ಸಾರ್ಟ್ಸ್ ಇದೆ ಬಾಟಮ್ ಆಫ್ ದ ಕಾರ್ಡ್. ಡೆಫಿನೆಟ್ಲಿ ತುಂಬ ಲವ್ ಇದೆ, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ, ತುಂಬ ಚಾಲೆಂಜಸ್ನ ನೋಡಿ ಬಂದಿದ್ದೀರಾ ನಿಮ್ಮ ಲೈಫ್ಗಳಲ್ಲಿ ಅಂತ ಕಾಣಿಸ್ತದೆ. ಬಟ್ ಇದೂ ಸಕ್ಸಸ್ ತೋರಿಸ್ತಾ ಇದೆ, ಇದೂ ಸಕ್ಸಸ್ ತೋರಿಸ್ತಾ ಇದೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ನೀವು ತುಂಬ ಟೈಮಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಮದುವೆಗೋಸ್ಕರ ಯಾರು ವೆಯ್ಟ್ ಮಾಡ್ತಿದ್ದೀರಾ ಲಾಂಗ್ ಟೈಮಿಂದ, ಅಂದರೆ ಡೆಫಿನೆಟ್ಲಿ ನಿಮ್ಮ ಮದುವೆ ಇವ್ರ ಜೊತೆ ಹಾಗೇ ಆಗುತ್ತೆ ಆನ್ ದ ರೈಟ್ ಟೈಮ್ ಅಂತೀನಿ. ಈಗೂ ಇನ್ನೂ ಅಷ್ಟು ಎನರ್ಜಿ ಇಲ್ಲ ಅಂದರೂ ಡೆಫಿನೆಟ್ಲಿ ವೆರಿ ಸೂನ್ ಅಂತಲೇ ಹೇಳ್ತೀನಿ. ನಿಮ್ಮ ಪರ್ಸನ್ ನಿಮ್ಮ ಜೊತೆ ತುಂಬ ಟೈಮ್ ಥಿಂಕ್ ಮಾಡ್ತಿದ್ದಾರೆ ಮದುವೆ ಆಗಬೇಕು, ಅಥವಾ ನೀವೇ ಅವ್ರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ತುಂಬ ಟೈಮಿಂದ ಮದುವೆ ಮಾಡ್ಕೋಬೇಕು, ನಾನು ಮದುವೆ ಮಾಡ್ಕೋಬೇಕು ಅಂತ. ಬಟ್ ಎಲ್ಲೋ ಒಂದು ಕಡೆ ನೀವು ಆ್ಯಕ್ಷನ್ ತೊಗೊಳಕ್ಕೆ ಭಯ ಪಡ್ತಿದ್ದೀರಾ ಅಂತ ಕಾಣಿಸ್ತಿದೆ, ಅಥವಾ ಬೇರೆಯವ್ರ ಜೀವನದಲ್ಲಿ ಏನು ನಡೀತಿದೆ ಅದ್ರ ಬಗ್ಗೆ ನಿಮಗೆ ತುಂಬ ಜಲ್ದಿ ನಿಮ್ಮ ಮೈಂಡ್ ಮೇಲೆ ಎಫರ್ಟ್ ಆಗ್ತಿದೆ. ಲೈಕ್ ಏನಾಗ್ಬಿಡುತ್ತೋ, ಬೇರೆಯವ್ರ ಜೊತೆ ಹೆಂಗೆ ಮದುವೆ ಆದಮೇಲೆ ಚೇಂಜ್ ಆಗುತ್ತೆ, ಲೈಫ್ ಕೆಟ್ಟು ಹೋಗ್ತಿದೆ, ಅದೇ ಥಾಟ್ ನಿಮಗೆ ಭಯ ಬರ್ತಿದೆ. ಬಟ್ ಹಂಗೆ ಏನೂ ಇಲ್ಲ ಗೈಸ್, ಡೆಫಿನೆಟ್ಲಿ ಡೋಂಟ್ ಓವರ್ ಥಿಂಕ್. ಓಕೆ, ಹ್ಯಾಂಗ್ಮ್ಯಾನ್ ಇನ್ನೊಂದೇನು ಹೇಳುತ್ತೆ, ನೀವು ಏನು ಹೇಳಕ್ಕೆ ಬಯಸ್ತಿಲ್ಲ ನಿಮ್ಮ ಪರ್ಸನ್ ಹತ್ರ. ಮದುವೆ ಮಾಡ್ಕೋತೀನಿ ಅಂತಲೂ ಹೇಳ್ತಿಲ್ಲ, ಮದುವೆ ಮಾಡ್ಕೊಳ್ಳಲ್ಲ ಅಂತಲೂ ಹೇಳ್ತಾ ಇಲ್ಲ. ಸುಮ್ಮನೆ ಟೈಮ್ ಹೋಗ್ತಾ ಇದೆ, ಅದನ್ನು ಹಾಗೆ ಹೋಗಕ್ಕೆ ಬಿಡ್ತಾ ಇದ್ದೀರಾ ಅನಿಸ್ತಾ ಇದೆ. ಕಮ್ಯುನಿಕೇಷನ್ ಮಾಡ್ತಾ ಇದ್ದೀರಾ, ಯಾವಾಗ ನೀವು ಫ್ರೀ ಇದ್ದೀರಾ ಆವಾಗ ಹಾಗಿದೆ ಎನರ್ಜಿ. ಬಟ್ ವರ್ಲ್ಡ್ ಕಾರ್ಡ್ ಬಂದಿದೆ, ಸೊ ಡೆಫಿನೆಟ್ಲಿ ನನಗೆ ಅನಿಸ್ತಿದೆ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್. ದಿಸ್ ಈಸ್ ಅ ವೆರಿ ಗುಡ್ ಕಾರ್ಡ್. ಇವ್ರು ನಿಮ್ಮ ಪ್ರಪಂಚ ಆಗಿದ್ದಾರೆ, ನಿಮಗೂ ಗೊತ್ತು ಅವ್ರಿಲ್ಲದೆ ನೀವು ಇರಲ್ಲ ಅಂಥೇಳಿ. ಸೊ ಓವರ್ ಆಗಿ ನೀವು ಯಾರೋ ಇಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದೀರಾ, ಸೊ ಸ್ಟಾಪ್ ಡೂಯಿಂಗ್ ದ್ಯಾಟ್. ಆ್ಯಂಡ್ ಸಕ್ಸಸ್ ಕಾರ್ಡ್ ಬಂದಿದೆ ಗೈಸ್, ಇದು ಏಂಜಲ್ ಮೆಸೇಜ್ ನಿಮಗೆ. ಸೊ ಡೆಫಿನೆಟ್ಲಿ ನಿಮ್ಮ ಲವ್ ಲೈಫ್, ಓಕೆ, ಕರೆಂಟ್ಲಿ ನೀವು ಯಾರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅವ್ರ ಜೊತೆ ನಿಮ್ಮ ರಿಲೇಷನ್ಶಿಪ್ ಸಕ್ಸಸ್ ಆಗುತ್ತೆ. ಯು ವಿಲ್ ಡೆಫಿನೆಟ್ಲಿ ಗೆಟ್ ಸಕ್ಸಸ್. ನಿಮಗೆ ಏನಾದರೂ ಡೌಟ್ ಇದ್ದರೆ ರಿಲೇಷನ್ಶಿಪ್ ವರ್ಕೌಟ್ ಆಗುತ್ತೋ ಇಲ್ವೋ ಅಂತ ಡೆಫಿನೆಟ್ಲಿ ಏಂಜಲ್ಸ್ ಹೇಳ್ತಿದ್ದಾರೆ. ಅವ್ರ ಮಾತನ್ನ ನೀವು ತೆಗ್ದಾಕಬೇಡಿ, ಬಿಕಾಸ್ ಅವ್ರು ಯಾವತ್ತೂ ನಿಮಗೆ ರಾಂಗ್ ಗೈಡೆನ್ಸ್ ಕೊಡೋದೇ ಇಲ್ಲ. ಓಕೆ, ಸೊ ಡೆಫಿನೆಟ್ಲಿ ಅವ್ರು ನಿಮ್ಗೆ ಯಾವತ್ತು ನಿಮ್ಗೇನು ಸರಿ ಇದೆ ಅದನ್ನೇ ನಿಮಗೆ ಹೇಳ್ತಾರೆ. ಆ್ಯಂಡ್ ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ನ ಅವಾಯ್ಡ್ ಮಾಡಬೇಡಿ. ನಿಮ್ಗೆ ಇಂಟ್ಯೂಷನ್ ಬರ್ತಿದೆ ತುಂಬ ಟೈಮ್, ಹೌದು ನನ್ನ ರಿಲೇಷನ್ಶಿಪ್ನ ನಾನು ಮುಂದೆ ತೊಗೋಬೇಕು, ಆ್ಯಕ್ಷನ್ ತೊಗೋಬೇಕು ಅಂತ. ಬಟ್ ನೀವು ನಿಮ್ಮ ಇಂಟ್ಯೂಷನ್ ಕೇಳ್ತಾನೇ ಇಲ್ಲ. ನಿಮ್ಗೆ ಏನೋ ಬೇರೆ ನಿಮ್ಮ ಈಗೋ ಆ್ಯಟಿಟ್ಯೂಡ್ ಅದೇನು ಹೇಳ್ತೀವಿ ಅದು ಕೇಳ್ತಾ ಇದ್ದೀರಾ ಅನಿಸ್ತಿದೆ. ಡೋಂಟ್ ಡೂ ದಟ್ ಮಿಸ್ಟೇಕ್. ಓಕೆ, ಬಿಕಾಸ್ ನಿಮ್ಮ ರಿಲೇಷನ್ಶಿಪ್ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಸೊ ನಿಮ್ಮ ಇಂಟ್ಯೂಷನ್ ಬಗ್ಗೆ ಗಮನ ಕೊಡಿ, ಆ್ಯಂಡ್ ಏನು ಡಿಸಿಷನ್ ತೊಗೊಳ್ಳೋದಿದೆ ಡೆಫಿನೆಟ್ಲಿ ತೊಗೊಳ್ಳಿ. ಆ್ಯಂಡ್ ಇಟ್ ವಿಲ್ ಡೆಫಿನೆಟ್ಲಿ ಬಿ ಸಕ್ಸಸ್ಫುಲ್. ಕಂಗ್ರ್ಯಾಚುಲೇಷನ್ಸ್ ಗೈಸ್. ಪೈಸಸ್ ಮೀನ್ ರಾಶಿರವರಿಗಾಗಿ ಈಗ ನೋಡೋಣ ನಿಮ್ಮ ಲೈಫಲ್ಲಿ, ಲವ್ ಲೈಫಲ್ಲಿ ಏನಾಗಲಿದೆ ಅಂತ. ಇನ್ ಪೈಸಸ್ ಲವ್ ಲೈಫ್, please help me to know what's happening in Pisces love life. The first message is Two of Swords, Ace of Cups, beautiful, Page of Wands, bottom of the card. Okay, ಸೊ ಪೈಸಸ್ ನಿಮ್ಮ ರೀಡಿಂಗ್ ನಡೀತಾ ಇದೆ. ಮೇ ಬಿ ನೀವು ಯಾವ್ದು ಕನೆಕ್ಷನಲ್ಲಿ ಇದ್ದೀರಾ ಅವರು ಜೆಮಿನಿ, ಲಿಬ್ರಾ, ಅಕ್ವೇರಿಯಸ್ ಆಗಿರ್ಬೋದು, ಅಥವಾ ಸೇಮ್ ಪೈಸಸ್, ಕ್ಯಾನ್ಸರ್, ಸ್ಕಾರ್ಪಿಯೋ. ಓಕೆ, ಸೇಮ್ ಪೈಸಸ್ ಇರ್ತೀರಾ. ಇನ್ನು ಕೆಲವೊಬ್ಬರಿಗೆ ಏರೀಸ್, ಲಿಯೋ, ಸ್ಯಾಜ್ ಸಹ ಇದ್ದಾರೆ, ಸ್ಯಾಜಿಟೇರಿಯಸ್. ನೋಡೋಣ ಏಂಜಲ್ ಮೆಸೇಜ್ ಏನು ಬರುತ್ತೆ ನಿಮಗಾಗಿ ಅಂತ. ಟ್ರಸ್ಟ್, ಏಂಜಲ್ ಮೆಸೇಜ್ ಟ್ರಸ್ಟ್, ಲೆಟ್ ಗೋ ಬಂದಿದೆ ಬಾಟಮ್ ಆಫ್ ದ ಕಾರ್ಡ್. ಓಕೆ, ಸೊ ಗೈಸ್ ಐ ಥಿಂಕ್ ನಿಮ್ಮ ಲೈಫಲ್ಲಿ ನೀವು ಡೀಲ್ ಮಾಡ್ತಿದ್ದೀರಾ ವಿತ್ 2 persons, ಓಲ್ಡ್ ಒನ್, ನ್ಯೂ ಒನ್. ಓಕೆ, ಸೊ ಫಸ್ಟ್ ಕಮ್ ಔಟ್ ಆಫ್ ದ್ಯಾಟ್ ಎನರ್ಜಿ ಅಂತ ಹೇಳ್ತೀನಿ. ಬಿಕಾಸ್ ಓಲ್ಡ್ ಕರೆಂಟ್ ರಿಲೇಷನ್ಶಿಪ್ಪಲ್ಲಿ ಯಾರ ಜೊತೆ ಇದ್ದೀರಾ ಅವ್ರ ಮೇಲೆ ನಿಮಗೆಲ್ಲೋ ಟ್ರಸ್ಟ್ ಇಶ್ಯೂಸ್ ಇದೆ ಅಂತ ಕಾಣಿಸ್ತದೆ. ನ್ಯೂ ಪರ್ಸನ್ ಮೇಲೆ ಇಂಟ್ರೆಸ್ಟ್ ಬರ್ತಿರ್ಬೋದು, ಅಥವಾ ನ್ಯೂ ಪರ್ಸನ್ ಲೈಫಲ್ಲಿ ಏನು ನಡೀತಿದೆ ಅವ್ರು ಹೆಂಗೆ ಅಂತ ನೀವು ಇನ್ಕ್ವೈರ್ ಮಾಡ್ತಿದ್ದೀರಾ. ಸೊ ಓವರಾಲ್ ನನಗೇನು ಫೀಲ್ ಆಗ್ತಿದೆ ಅಂದರೆ 2 of Swords ಇರೋದ್ರಿಂದ ನಿಮ್ಮ ಲೈಫಲ್ಲಿ ಏನಾದರೂ 2 persons ಇದ್ದಾರೆ, ನಿಮಗೇನಾದ್ರು ಕನ್ಫ್ಯೂಷನ್ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಹಂಗೆ ಥಿಂಕು ಮಾಡೋಕ್ಕೆ ಹೋಗ್ಬಿಡಿ, ತುಂಬ ದೊಡ್ಡ ತಪ್ಪು ಅದು ಅಂತ ಹೇಳ್ತೀನಿ. ಬಿಕಾಸ್ ನೀವು ಯಾರ ಜೊತೆ ಕನೆಕ್ಷನ್ ಇದ್ದೀರಾ ಅವರು ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ, ನೀವು ಅವ್ರಿಗೆ ತುಂಬ ಪ್ರೀತಿ ಮಾಡ್ತೀರಾ. ಬಟ್ ಎಲ್ಲೋ ಒಂದು ಕಡೆ ಏನೋ ಒಂದು ಥರ್ಡ್ ಪಾರ್ಟಿ ಎನರ್ಜಿ ನಿಮ್ಮ ಲೈಫಲ್ಲಿ ನೀವೇ ಇನ್ವೋಕ್ ಮಾಡ್ಕೋತಾ ಇದ್ದೀರಾ ಅಂತ ಕಾಣಿಸ್ತದೆ. ಆ್ಯಂಡ್ ಏಸ್ ಆಫ್ ಕಪ್ಸ್, ದಿಸ್ ಈಸ್ ಅ ಬ್ಯೂಟಿಫುಲ್ ಕಾರ್ಡ್.
ಟ್ರೂ ಲವ್ ಅಂತೀನಿ, ಟ್ರೂ ಫೀಲಿಂಗ್ಸ್ ಅಂತೀನಿ. ಮೇ ಬಿ ನಿಮ್ಮ ಪರ್ಸನ್ ಮುಂದೆ ಲೈಕ್ ಬಿಫೋರೆಲ್ಲ ನಿಮ್ಗೆ ಅಷ್ಟು ಎಕ್ಸ್ಪ್ರೆಸ್ ಮಾಡ್ತಿರಲಿಲ್ಲ ಲವ್ ಲೈಫಲ್ಲಿ, ಬಟ್ ಈಗ ಅವರು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಿದೆ. ಬ್ಯೂಟಿಫುಲ್ ಕಾರ್ಡ್. ಆ್ಯಂಡ್ ನಿಮ್ಗೆ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಲಾಂಗ್ ಡಿಸ್ಟೆನ್ಸಲ್ಲಿ ಇರೋರಿಗೆ ಸ್ಪೆಷಲಿ, ಬಿಕಾಸ್ ಪೇಜ್ ಆಫ್ ವ್ಯಾಂಡ್ಸ್ ಇದೆ. ಸೊ ನೀವು ತುಂಬ ಯಾವಾಗಲೂ ಅವ್ರನ್ನ ನ್ಯೂ ವೇದಲ್ಲಿ ನೋಡ್ತೀರಾ, ಅಂದರೆ ಹೊಸ ರೀತಿಯಿಂದ ಪ್ರೀತಿಸಬೇಕು, ಯಾವತ್ತೂ ಎಲ್ಲ ಹೊಸ ದಿನ ಥರ ಇರಬೇಕು ಅಂತ ನೋಡ್ತೀರಾ. ಬಟ್ ಎಲ್ಲೋ ಒಂದು ಕಡೆ ಟ್ರಸ್ಟ್ ಇಶ್ಯೂಸ್ ಇದೆ ಅಂತ ಕಾಣಿಸ್ತಿದೆ. ನಿಮ್ಮ ಪರ್ಸನ್ ನಿಮ್ಮನ್ನ ಮದುವೆ ಮಾಡ್ಕೋತಾರೋ ಇಲ್ಲೋ, ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೋ ಇಲ್ಲೋ, ಬೇರೆಯವ್ರ ಜೊತೆ ಎಲ್ಲೂ ಹೋಗ್ಬಿಡ್ತಾರೋ, ಈ ಥರ ನಿಮಗೆ ಭಯ ಆಗ್ತಿದೆ ಅಂತ ಕಾಣಿಸ್ತದೆ. ಭಯ ಪಡ್ಕೋಬೇಡಿ, ಟ್ರಸ್ಟ್ ಮಾಡಿ. ಬಿಕಾಸ್ ಯಾವ ರಿಲೇಷನ್ಶಿಪ್ಪಲ್ಲಿ ಅಥವಾ ಯಾವುದೇ ಸಂಬಂಧ ಇಸ್ ನಾಟ್ ಓನ್ಲಿ ಗರ್ಲ್ ಆ್ಯಂಡ್ ಬಾಯ್ ಮಧ್ಯೆ ಇರೋದಲ್ಲ. ಯಾರ ಜೊತೆ ಆದರೂ ಇರಲಿ, ನಿಮಗೆ ಟ್ರಸ್ಟ್ ಇಲ್ಲ ಅಂದರೆ ಅದು ನಿಮಗೆಂದೂ ವರ್ಕೌಟ್ ಆಗೋದಿಲ್ಲ ಗೈಸ್. ಓಕೆ, ಸೊ ಲೆಟ್ ಗೋ ಮಾಡಿ. ಲೆಟ್ ಗೋ ಏನು ಮಾಡಬೇಕು, ನಿಮ್ಮ ಫಿಯರ್ಸ್ಗಳನ್ನು, ನಿಮ್ಮ ಭಯಗಳನ್ನು, ನಿಮ್ಗೇನು ಅನಿಸ್ತಿದೆ, ಲೈಕ್ ತುಂಬ ಟೆನ್ಷನ್ ಆಗ್ತಿದೆ, ಏನೂ ಗೊತ್ತಾಗ್ತಿಲ್ಲ ನನ್ನ ಲೈಫಲ್ಲಿ ಏನಾಗುತ್ತೋ ಅಂತ, ಅದನ್ನು ಲೆಟ್ ಗೋ ಮಾಡಿಬಿಡಿ ಆ್ಯಂಡ್ ಟ್ರಸ್ಟ್ ಮಾಡಿ. ಟ್ರಸ್ಟ್ ಮಾಡೋದು ಮಾತ್ರ ನಿಮ್ಮ ಕೆಲಸ ಈಗ. ಸೊ ಡೆಫಿನೆಟ್ಲಿ ಏಸ್ ಆಫ್ ಕಪ್ಸ್ ಇರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ. ಇಬ್ಬರ ಕಡೆಯಿಂದ ಸೇಮ್ ಎಮೋಷನ್ಸ್, ಸೇಮ್ ಫೀಲಿಂಗ್ಸ್ನ ನೀವು ನೋಡ್ತೀರಾ ಈ ವೀಕಲ್ಲಿ. ಬಟ್ ನೀವೇ ಯಾಕೋ ರಾಂಗ್ ಸ್ಟೆಪ್ ತೊಗೋತಿದ್ದೀರಾ ಅಥವಾ ಏನೋ ಡಿಸಿಷನ್ ತೊಗೊಳೋಕ್ಕೆ ಕನ್ಫ್ಯೂಷನ್ ಆಗ್ತಿದೆ ಅಂತ ಕಾಣಿಸ್ತದೆ. ಸೊ ಇಟ್ಸ್ ಸ್ಟಿಲ್ ಅಪ್ ಟು ಯು. ನನ್ನ ಗೈಡೆನ್ಸ್ ನಿಮಗೆ ಜಸ್ಟು ಗೈಡ್ ಮಾಡ್ತೀನಿ, ಅದನ್ನು ತೊಗೋತಿರೋ ಇಲ್ಲೋ ನಿಮ್ಮ ಮೇಲೆ ಬಿಟ್ಟಿರೋದು. ಸೊ ನನ್ನ ಪ್ರಕಾರ ಏಸ್ ಆಫ್ ಕಪ್ಸ್ ಬಂದಿದ್ರೆ ಆಯಿತು. ಎಂಥ ರಿಲೇಷನ್ಶಿಪ್ಪಲ್ಲಿ ಏನು ಪ್ರಾಬ್ಲಮ್ ಇದ್ರೂ ಡೆಫಿನೆಟ್ಲಿ ಸಾರ್ಟ್ ಔಟ್ ಆಗುತ್ತೆ ಆನ್ ದ ರೈಟ್ ಟೈಮ್. ಆ್ಯಂಡ್ ಟ್ರಸ್ಟ್ ಮಾಡಿ. ನೀವು ಟ್ರಸ್ಟ್ ಮಾಡ್ತಿಲ್ಲ ಅಂತ ಕಾಣಿಸ್ತಿದೆ ನಿಮ್ಮ ಪರ್ಸನ್ ಮೇಲೆ. ದಿಸ್ ಈಸ್ ದ ಎನರ್ಜಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.